ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತೊಂದು ರೀಡಿಂಗ್ ಮಾಡೋಣ. ರೀಡಿಂಗ್ ಏನು ಅಂತಂದರೆ, ತಮ್ಮ ರಿಲೇಷನ್ಶಿಪ್ನಲ್ಲಿ ನೋಡಿರಿ, ತಾವು ರಿಲೇಷನ್ದೊಳಗೆ ಇದ್ದರೂ ಅಷ್ಟೇ ಅಥವಾ ತಾವು ಸಿಂಗಲ್ ಆಗಿದ್ದರೂ ಅಷ್ಟೇ, ಯಾವುದೇ ರಿಲೇಷನ್ಸಲ್ಲಿ ಯಾವ ವಿಷಯ ತಮ್ಮನ್ನು ಬ್ಲಾಕ್ ಮಾಡ್ತಾಯಿದೆ, ಅದಕ್ಕೆ ಏಂಜಲ್ ಏನು ಉತ್ತರ ಕೊಡ್ತತಿ, ಆಮೇಲೆ ಟ್ಯಾರೋ ನಿಮಗೆ ಏನು ಗೈಡ್ ಮಾಡ್ತತಿ, ನಿಮಗೆ ಯಾವ ದಾರಿ ತೋರಿಸ್ತತಿ, ಅಥವಾ ನೀವು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ನಿಮಗಿರುವಂಥ ಬ್ಲಾಕೇಜ್ ಕ್ಲಿಯರ್ ಆಗ್ತತಿ ಅನ್ನೋದನ್ನು ನಾವು ಇವತ್ತು ನೋಡೋಣ. ಓಕೆ, ಇದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಿನ್ನೆ ನಾನು ಮಾತಂಗಿ ದೇವಿದು ವಿಡಿಯೋ ಹಾಕಿದ ಮೇಲೆ ಅದರೊಳಗೆ ನಾನು ಕೊನೆಗೆ ಮಂತ್ರನೂ ಹೇಳಿದ್ದೆ. ನೋಡಿರಿ, 10 ಮಹಾವಿದ್ಯೆಗಳಲ್ಲಿ ಕೆಲವೊಂದಿಷ್ಟು ಅಷ್ಟೇ ನಿಮಗೆ ಕಾಳಿಕಾ ದೇವಿದಾಗಲಿ ಅಥವಾ ಕಾಳಿಕಾ ದೇವಿದು ಅಷ್ಟೇ, ಮತ್ತು ಭಾಳ ದುರ್ಗಾದೇವಿದು ಇವು ಟೆಂಪಲ್ಸ್ ನಿಮಗೆ ಸಿಗ್ತಾವೆ. ಮಾತಂಗಿ ದೇವಿ ಅನ್ರಿ, ಚಿನ್ನಮಸ್ತ ಅನ್ರಿ, ಧೂಮಾವತಿ ಅನ್ರಿ, ಆಮೇಲೆ ಬಗಲಾಮುಖಿ ಅನ್ರಿ, ಇವರೆಲ್ಲ ಟೆಂಪಲ್ಸ್ ನಿಮಗೆ ಇಲ್ಲಿ ಸಿಗಂಗಿಲ್ಲ. ಇಡೀ ದೇಶದಾಗ 1 ಅಥವಾ 2 ಅಷ್ಟೇ ಅದಾವ. ಮಾತಂಗಿ ಅಮ್ಮಂದೂ ಏನು ಸಿಗಂಗಿಲ್ಲ ಹಾಗೆಲ್ಲ ಎಲ್ಲರೇ ನಿಮಗೆ ಗುಡಿಯೋದು. ನೀವೇನು ಮಾಡಬೇಕು ಅಂದರೆ, ಕಂಪಲ್ಸರಿ ನೀವು ಮಂತ್ರ ಮಾಡಬೇಕು. ಮಂತ್ರ ಅಂದ್ರನ್ನ ದೇವರು. ನೀವೇನು ತಿಕ್ಕೋತೀರಿ, ಗುಡಿಗೆ ಹೋಗ್ರಿ ಅಂತ ಅಂದ್ಕೊಳ್ಳಿ, ನಾ ಗುಡಿಗೆ ಹೋಗಿ ಬಂದ್ಕೊಳ್ಳಿ ಎಲ್ಲ ಸರಿ ಆಗ್ತೈತಿ, ಐಸಾ ನೀರಾಯ್ತಾ. ಗುಡಿ ಯಾಕೆ ಹೋಗ್ಬೇಕು ಗೊತ್ತಾ? ಅಲ್ಲಿ ಎಲ್ಲರೂ ಬಂದು ಪ್ರೇಯರ್ ಮಾಡಿರ್ತಾರೆ. ಪ್ರೇಯರ್ ಮಾಡಿರ್ತಾರೆ, ಮಂತ್ರ ಅಂದ್ಕೊಂಡಿರ್ತಾರೆ. ಆಮೇಲೆ ತಾವು ಅಂದದ್ದು ಮಂತ್ರ ಬಂದು ಅಲ್ಲಿ ದೇವರಿಗೆ ನಿಮಗೆ ಮುಡಿಯೋದು ಕಟ್ತಾರಂತಾರೆ, ಗೊತ್ತಿರ್ಬೇಕು ನಿಮಗೂ. ನಿಮ್ಮ ಕಡೆನೂ ಹಂಗೆ ಅಂತಿರ್ಬೋದು. ದೇವ್ರಿಗೆ ನಾವು ಅಲ್ಲಿ ಕೊಟ್ಟು ಬಂದಿರ್ತೀವಿ ಅದನ್ನು, ಅಂದರೆ ಇಂತಿಷ್ಟು ಆಹುತಿ ಅಂತಾರೆ ಅದಕ್ಕೆ. ಅದನ್ನೆಲ್ಲ ಕೊಟ್ಟು ಬಂದ್ಕೊಳ್ಳಿ ಏನಾಗಿರ್ತೈತೆ ಅಂದ್ರೆ, ಆ ಜಾಗ ಜಾಗೃತ ಆಗಿರ್ತೈತಿ, ಭಾಳ ಎನರ್ಜಿ ಇರ್ತೈತೆ ಆ ಜಾಗದೊಳಗೆ. ನಿಮಗೆ ಎನರ್ಜಿ ಕಡಿಮೆ ಆಗಿರ್ತೈತಲ್ಲ, ಅದಕ್ಕೆ ನೀವು ಗುಡಿಗೆ ಹೋದಾಗ ನಿಮಗಲ್ಲಿ ಎನರ್ಜಿ ನೀವು ಅಲ್ಲಿಂದ ಪಿಕ್ ಮಾಡ್ತೀರಿ. ಓಕೆ, ಪಾಸಿಟಿವಿಟಿ ಜಾಸ್ತಿ ಆದ್ಕೊಂಡು ನೆಗೆಟಿವಿಟಿ ತಾನೇ ಕಡಿಮೆ ಆಗಿರ್ತೈತೆ. ಅದ್ರ ಸಲುವಾಗಿ ಅಂತೇಳಿ ಗುಡಿಗೆ ಹೋಗೋದು. ನೀವು ಅದನ್ನೆಲ್ಲ ಬಿಟ್ಟು ಗುಡಿಗೆ ಹೋಗಿ ಬಂದರೆ ಸರಿ ಹೋಗ್ತತಿ ಅಂತಂತಲ್ಲ, ಮಂತ್ರ ಮಾಡೋಕೆ ಕಲೀರಿ. ಮಂತ್ರ ಅಂದರೆ ಏನು ಗೊತ್ತಾ? ಮಂತ್ರ ಅಂದ್ರೆ ನನ್ನ ದೇವರು. ಅದರೊಳಗೆ ಬೀಜ ಮಂತ್ರ ಇರ್ತಾವೆ, ಇವು ಹಾಂ ಹೂಂ ರೀಂ ರೂಮ್ ಅಂತ ಹಿಂಗೇನೋ ಅಂತಿರ್ತಾರಲ್ಲ, ಇವೆಲ್ಲ ದೇವತೆಗಳಿಗೆ ಸಂಬಂಧಪಟ್ಟಂಥ ಬೀಜಾಕ್ಷರಗಳವ. ಬೀಜ ಅಂತಂದ್ರೇನು? ಸೀಡ್, ಬೀಜ. ಹಾಂ, ನಿಮಗೆ ಏನು ಬೇಕೋ ಅದರ ಸಲುವಾಗಿ ನಿಮಗೆ ಬೀಜದ ರೂಪದಲ್ಲಿ ಮಂತ್ರ ಕೊಟ್ಟಿರ್ತಾರೆ. ಈಗ ಬೀಜ ನೀವು ನೆಟ್ರೆ ಮರ, ನಿಮ್ಗೆ ಯಾವ ಥರದ ಮರ ಬೇಕೋ ಆ ಥರದ ಮರ ಬರ್ತೈತಿ. ಈಗ ನಿನ್ನೆ ಮಾತಂಗಿ ಅಮ್ಮಂದು ಓಕೆ, ಅದು ಫ್ಯೂರೆಸ್ಟ್ ಫಾರ್ಮ್ ಅಂತಂದ್ರೆ ನಾ ಹೇಳಿದ್ನಲ್ಲ ನಿನ್ನೆ, ಕೆಲವೊಂದಿಷ್ಟು ವಿಷಯಕ್ಕೆ ಸರಸ್ವತಿ ಅಮ್ಮನಕ್ಕಿಂತಲೂ ಅಂದರೆ ಒಂಥರ ತಾಂತ್ರಿಕ ದೇವಿ, ತಾಂತ್ರಿಕ ಸರಸ್ವತಿ ಅಂತ ಅನ್ಬೋದು. ಸೊ ಅವಾಗ ನೀವು ಅವ್ರದ್ದು ಮಂತ್ರ ಅಷ್ಟೇ ಮಾಡಬೇಕು. ನೀವು ಮಂತ್ರ ಎಷ್ಟು ಡೆಡಿಕೇಟೆಡ್ಲಿ, ಎಷ್ಟು ಡಿವೋಟೆಡ್ಲಿ ನೀವು ಮಾಡ್ತಿರಲ್ಲ, ನಿಮಗೆ ಫಲ ಅಷ್ಟು ಸಿಗ್ತೈತೆ. ಅದಕ್ಕೆ ಯಾವತ್ತಿದ್ರೂ ಮನುಷ್ಯ ಮಂತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನೆನಪಿರಲಿ ತಮಗೆ. ಸೊ ಇವತ್ತು ಇಲ್ಲಿ ನಾನು 3 ಏನಂತಾರೆ, ನಾನು 3 ಫೈಲ್ ಮಾಡ್ತೀನಿ. ಓಕೆ, ತಮಗೆ ಯಾವ್ದು ಇಷ್ಟನೋ ತಾವು ಅದನ್ನು ಆಯ್ಕೋಬೋದು. ದಿಸ್ ಇಸ್ ಒನ್. So these are the 3 piles. ಕಾಣ್ತಾ ಇದೆ. ದೀಸ್ ಆರ್ ದ 3 piles. ಓಕೆ, ನಿಮಗೆ ಇದರೊಳಗೆ ಯಾವ್ದು ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ನಿಮ್ಮ ಬ್ಲಾಕೇಜಸ್ ಎಲ್ಲದಾವ ಅಂತಂದು ಹೇಳಿ ನೋಡೋಣ. ಅದ್ರ ಜೊತೆ ಇದು ಏಂಜಲ್ ಡೆಕ್ ಇದೆ. ಈ ಏಂಜಲ್ ಡೆಕ್ಕಿಂದ ನೋಡೋಣ ಇವ್ರು ಏನು ಹೇಳ್ತಾರೆ ನಿಮಗೆ ಅಂತಂದು ಹೇಳಿ. ಇದು ಟ್ಯಾರೋ ಕಾರ್ಡ್ ಡೆಕ್ ಇದೆ. ಟ್ಯಾರೋ ನಿಮ್ಗೆ ಏನು ಗೈಡೆನ್ಸ್ ಮಾಡ್ತೈತಿ, ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಲಿಕ್ಕೆ ಇದೇನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೈತಿ ಅನ್ನೋದನ್ನು ನೋಡೋಣ. ಓಕೆ, ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ನನಗನ್ಸಿದ ಮಟ್ಟಿಗೆ ತಾವು ಚೂಸ್ ಮಾಡ್ಕೊಂಡಿರ್ಬೋದು. ಓಕೆ, ದಿಸ್ ಇಸ್ 3rd, ದಿಸ್ ಇಸ್ 2nd. ಓಕೆ, ದಿಸ್ ಇಸ್ 2nd ಆ್ಯಂಡ್ ದಿಸ್ ಇಸ್ 3rd. ಸೊ ಫಸ್ಟ್ ಡೆಕ್ ಯಾರೆಲ್ಲ ತಾವು ಚೂಸ್ ಮಾಡ್ಕೊಂಡಿರಿ ಅವ್ರಿಗೆ ಏನು ಬರ್ತಾ ಇದೆ ಅಂಥೇಳಿ ನೋಡೋಣ. ಓಕೆ, ಎಡಿಕ್ಷನ್, ಬೌಂಡ್ರೀಸ್ ಆ್ಯಂಡ್ ಏಜ್ ಇಶ್ಯೂಸ್. You are either obsessed with someone or struggling with the addiction, get help.
ನೋಡ್ರಿ ಇಲ್ಲೇ 3 ಎನರ್ಜೀಸ್ ಅದಾವೆ. ಅಂದರೆ ಕೆಲವೊಬ್ರು ಹೆಂಗೆ ಅಂತಾರೆ, ಕೆಲವೊಬ್ರಿಗೆ ಎಡಿಕ್ಷನ್ ಏನು ತೋರಿಸ್ತಂದ್ರೆ ಡೆವಿಲ್ ಕಾರ್ಡ್ ತೋರಿಸ್ತೈತಿ. ಯಾವುದಾದ್ರೂ ನಿಮಗೆ ಎಡಿಕ್ಷನ್ ಇರ್ಬೋದು. ಎಡಿಕ್ಷನ್ ಅಂತಂದ್ರೆ ಕುಡಿತ, ಕೆಟ್ಟ ಕೆಲಸನೇ ಇರಬೇಕು ಅಂತಂತಲ್ಲ. ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಿರ್ಬೋದು, ಸುಳ್ಳು ಹೇಳುವಂಥ ಚಟ ಇರ್ತಿರ್ಬೋದು, ಅಥವಾ ಯಾರಾದರೂ ಹೆಣ್ಣು ಹಣ್ಣು ಮಣ್ಣು 3 ಅದಾವೆ, ಅದರೊಳಗಿಂದ ಯಾವುದಾದ್ರೂ ನೀವು ಅತಿಯಾಗಿ ನೀವು ಅದನ್ನು ಮಾಡ್ತಿರ್ಬೋದು. ಓಕೆ. ಮತ್ತು ಏನೇನೋ ಎಡಿಕ್ಷನ್ ಅನ್ನೋಕೆ ಏನೇನೋ ಭಾಳ ಇರ್ತಾವೆ. ಕೆಲವೊಬ್ರಿಗೆ ಮೋಸ ಮಾಡೋದನ್ರಿ, ವಂಚನೆ ಮಾಡೋದನ್ರಿ, ಆ ಥರದ್ದು ಎಂಥಕ್ಕೆ ಎಲ್ಲ ವಿಷಯಗಳು ಇರ್ತಾವೆ. ಅಂಥದ್ರೊಳಗೆ ನೀವು ಸಿಕ್ಕಾಕೊಂಡಿರ್ತೀರಿ. ನಿಮ್ಮ ನಿಮ್ಮ ಮನಸ್ಸು ನಿಮಗೆ ಹೇಳ್ತಿರ್ತೈತಿ, ನೀವು ಅದರೊಳಗಿಂದ ಹೊರಗೆ ಬರ್ರಿ ಅಂತಂದು ಹೇಳಿ. ಆದರೂ ನೀವು ಅದನ್ನು ಕೇಳಲಾರ್ದ ನೀವು ಹಂಗೆ ಮುಂದೆ ಹೊಂಟ್ರಿ ಅಂತಂದ್ರೆ ಒಂದು ದಿನ ನಿಮ್ಮದು ಸಬ್ಕಾನ್ಷಿಯಸ್ ಮೈಂಡನ್ನು ನಿಮ್ಗೆ ಹೆಲ್ಪ್ ಮಾಡೋದು ಬಿಟ್ಟುಬಿಡ್ತೈತಿ, ನಿಮಗೆ ಇನ್ಫಾರ್ಮ್ ಮಾಡೋದನ್ನು ಬಿಟ್ಟುಬಿಡ್ತೈತಿ. ಸೊ ಯು ಆರ್ ಇನ್ ನೀಡ್ ಆಫ್ ಹೆಲ್ಪ್. ನನಗೆ ಅನ್ಸಿಬಿಟ್ಟಿಗೆ ಯಾರಾದರೂ ಮಾದಕ ವಸ್ತುಗಳ ಸೇವನೆಯೂ ಮಾಡ್ತಿರ್ಬೋದು. ಓಕೆ. ಕೆಲವೊಬ್ರಿಗೆ ಹೆಂಗೆ ಅಂತಂದರೆ ಎಡಿಕ್ಷನ್ ಅಂತಾರೆ, ಕೆಲವೊಬ್ರಿಗೆ ಬರೀ ಮಲ್ಕೊಂಡು ಟಿ ವಿ ನೋಡೋದು, ಅದು ಒಂಥರದ ಎಡಿಕ್ಷನ್ನೇ. ನೋಡಿರಿ, ಯಾವುದೇ ವಿಷಯ ನಾವು ಅತಿ ಮಾಡಿದ್ವಿ ಅಂತಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗಿರ್ತೀವಿ. ಕೆಲವೊಬ್ರಿಗೆ ಬರೀ ಗಾಸಿಪಿಂಗ್ ಮಾಡೋದಂದ್ರೆ ದೊಡ್ಡ ಪ್ರೀತಿ, ಅವ್ರದನ್ನು ವಿಚಾರ ಮಾಡೋಂಗಿಲ್ಲ. ಗಾಸಿಪಿಂಗ್ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳ್ತಿರ್ತಾರೆ. ಎದಕ್ಕೆ ಹೇಳ್ತಾರೆ ಅಂತಂತಂದ್ರೆ, ಅವ್ರು ಮಾಡ್ಯಾರ, ಅವ್ರು ಪುರ್ತಕ್ಕೆ ಅವ್ರನ್ನ ಬಿಟ್ಟು ಬಿಡ್ಬೇಕು. ಅದನ್ನು ನಾವು ಮಾತಾಡಿ ಅವ್ರ ಕರ್ಮ ಎಲ್ಲ ನಾವು ನಮ್ಮ ನಾಲಿಗೆಯಿಂದ ತೊಳಿತಿರ್ತೀವಿ. ಸೊ ಡೋಂಟ್ ಡೂ ದಟ್. ಅದಕ್ಕೆ ಏನಾದರೂ ನೀವು ಒಂದು ಎಡಿಕ್ಷನ್ದೊಳಗೆ ಸಿಕ್ಕಿ ಹಾಕ್ಕೊಂಡಿರ್ಬೇಕು. ಎಡಿಕ್ಷನೂ ಒಂದು ಲೂಪನ ಮೇಲೆ ಅದನ್ನ ಮಾಡೋಂಗೆ ಹಾಕಿರ್ತೈತಿ. ಕೆಲವೊಬ್ರು ಅತೀ ಕೆಲಸ ಮಾಡ್ತಿರ್ತಾರೆ. ಸೊ ಯು ಆರ್ ಇನ್ ನೀಡ್ ಆಫ್ ಹೆಲ್ಪ್, ಯು ಆರ್ ಇನ್ ನೀಡ್ ಆಫ್ ರೆಸ್ಟ್. ಸೊ ನಿಮಗಿಲ್ಲಿ ಕಾರ್ಡ್ಸ್ ಏನು ಹೇಳಕತ್ತಾವ ಅಂತಂತಂದ್ರೆ, ಯಾವುದಾದ್ರೂ ಒಂದು ಎಡಿಕ್ಷನ್ ಐತಿ ಅಥವಾ ನೀವು ಆಬ್ಸೆಸ್ಡ್ ಅದೀರಿ. ಕೆಲವೊಬ್ರು ಹೆಂಗೆ ಅಂತಾರೆ, ಫೋನ್ ಮೇಲೆ ಬರೀ ಮಾತಾಡೋದು. ಅವ್ರು ಆ ಕಡೆಯಿಂದ ಮಾತಾಡ್ತಿರ್ತಾರೆ, ಇವ್ರು ಈ ಕಡೆ ಮಾತಾಡ್ತಿರ್ತಾರೆ. ಆ ಮಾತಿಗೇನು ತಲೆನೂ ಇರೋಂಗಿಲ್ಲ, ಬಾಲನೂ ಇರೋಂಗಿಲ್ಲ. ಅದು ಒಂಥರದ ಎಡಿಕ್ಷನ್ ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಮುಂಜಾನೆ ಹಿಡಿದು ಸಂಜೆ ತನಕ ಒಬ್ರದ್ದು ಮೆಸೇಜಿಗಾಗಿ ಕಾಯ್ಕೊಂಡು ತೊಗೊಂಡಿರ್ತಿರ್ತಾರೆ. ದಿಸ್ ಈಸ್ ಆಲ್ ಫುಲಿಶ್ನೆಸ್. ಸಿ ಲೈಫ್ ಈಸ್ ಒನ್ ಟೈಮ್ ಆಫರ್. ಯಾರಾದರೂ ಬಿಟ್ಟು ಹೋದರೆ ನೋಡ್ರಿ, ನಾನು ಈ ಥರ ಎಲ್ಲ ಹೇಳ್ತೀನಿ ಅಂತಂದ್ರೆ ನಾನೇನೋ ಪಾಷಾಣ ಅಂತಂತಲ್ಲ. ನನಗೂ ಬುದ್ಧಿ ಐತಿ, ನನಗೂ ಫೀಲಿಂಗ್ಸ್ ಅಂತ ಅದಾವ. ಆದರೆ ಎಂದು ನಿಮಗೆ ಮನದಟ್ಟಾಗ್ತೈತಲ್ಲ, ನಿಮ್ಮ ಜೀವನ ಒನ್ ಟೈಮ್ ಆಫರ್ ಅಂತಂದು ಹೇಳಿ, ಅವಾಗನೇ ಗೊತ್ತಾಕತಿ ವ್ಯಾಲ್ಯೂ ಏನಂತೇಳಿ. ನೋಡ್ರಿ, ಮುಂದಿನ ಜನ್ಮ ಯಾರು ಕಂಡಾರ, ಕತ್ತೆನೋ ಕುದುರೆನೋ ಹಂದಿನೋ ಏನೂ ಆಗ್ಬೋದು ನಾವು. ಅದಕ್ಕೆ ಯಾವತ್ತಿದ್ರು ಸೊ ಈ ಕಾರ್ಡ್ ಏನು ಹೇಳ್ತೈತಿ, ಯಾರಾದರೂ ತಾವು ಎಡಿಕ್ಷನ್ದೊಳಗಿದ್ರೆ ಅದಕ್ಕೆ ನೀವು ಯು ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ. ಯಾರೇನಾದರೂ ಹೇಳಕ್ಕೆ ಬಂದರೆ ಸಿಟ್ ಮಾಡಬೇಡ್ರಿ. ಅದನ್ನು ಏನಂತಂದು ಹೇಳಿ ಅರ್ಥ ಮಾಡ್ಕೊಳಕ್ಕೆ ನೋಡ್ರಿ. ಬೌಂಡ್ರೀಸ್, ಯು ನೀಡ್ ಟು ಹೋಲ್ಡ್ ಗುಡ್ ಬೌಂಡ್ರೀಸ್ ಸೊ ಯು ಡೋಂಟ್ ಫೀಲ್ ವೈಲೇಟೆಡ್. ಕೆಲವೊಂದು ಸರ್ತಿ ಏನಾಗಿರ್ತೈತಿ ಅಂದ್ರೆ, ನಮ್ಮ ಪಾಸ್ಟ್ ಲೈಫ್ ಅಂದ್ರೆ ನಾಟ್ ದಟ್ ಪಾಸ್ಟ್ ಲೈಫ್, ನಮ್ಮ ಈಗ ಏನು ನಾವು ಬಂದಿರ್ತೇವಲ್ಲ ಅದರೊಳಗಿಂದ ಪಾಸ್ಟ್ದಾಗ ಸಮ್ ಎಕ್ಸ್ಪೀರಿಯನ್ಸಸ್ ಆಗಿರ್ತಾವೆ ನಮಗೆ. ಅದಕ್ಕೆ ನಾವು ಏನು ವಿಚಾರ ಮಾಡ್ತೇವೆ ಅಂತಂದ್ರೆ ಎಲ್ಲರೂ ಒಂದೇ ಥರ ಅದಾರ ಅಂತಂದು ಹೇಳಿ, ಅದು ಹೆಲ್ದಿ ಬೌಂಡ್ರೀಸ್ ಇರೋಂಗಿಲ್ಲ. ಸೊ ಟ್ರೈ ಟು ಮೇಕ್ ಹೆಲ್ದಿ ಬೌಂಡ್ರೀಸ್. ಅಂತಂದರೆ ಈಗ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ಈಗ ಯಾರಾದರೂ ಏನಾದರೂ ಉದ್ದಟತನ ನಿಮ್ಮ ಜೊತೆ ಮಾಡ್ತಿದ್ರೆ ಹೆದರಬೇಕಾದಂಥ ಪ್ರಶ್ನೆ ಇಲ್ಲ. ನೀವು ಒಂದು ಸರ್ತಿ ಅವರಿಗೆ ನೀವು ಈ ಬೌಂಡ್ರಿ ಕ್ರಾಸ್ ಮಾಡೋಕ್ಕೆ ಕೊಡೋಂಗಿಲ್ಲ ಅಂತಂದು ಹೇಳಿ ಅವ್ರಿಗೆ ನೀವು ಒಮ್ಮೆ ಮನದಟ್ಟು ಮಾಡಿಸಿದ್ರಿ ಅಂತಂತಂದ್ರೆ ಅವ್ರು ಇನ್ನೊಮ್ಮೆ ಅಂಥ ಕೆಲಸ ಮಾಡೋಂಗಿಲ್ಲ. ಯಾಕಂದ್ರೆ ಮರ್ಯಾದೆ ಎಲ್ಲರಿಗೂ ಇಂಪಾರ್ಟೆಂಟ್, ಅವರು ನಿಮ್ಗೆ ಹಂಗೆ ಮಾಡೋಂಗಿಲ್ಲ. ಸೊ ಹೆಂಗೆ ಅಂತಂತಂದ್ರೆ, ಟ್ರೈ ಟು ಮೇಕ್ ಹೆಲ್ದಿ ಬೌಂಡ್ರೀಸ್, ಹೆಲ್ದಿ ಬ್ಯಾರಿಯರ್ಸ್. ಯಾಕಂದರೆ ಅದನ್ನು ಎದುರಿಸಲಾಗಂತಂದರೆ, ನಮ್ಮ ಮನಸ್ಸಿಗೆ ಮತ್ತೊಬ್ಬರಿಂದ ನೋವಾಗಿರಬಾರದು ಅನ್ನೋದನ್ನು ನಾವು ನೋಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ, ನಮ್ಮ ಮನಸ್ಸಿನೆಡೆಗೆ. ವಿಚಾರ ಸೊಫಿಸ್ಟಿಕೇಟೆಡ್ ಇರ್ಬೇಕು. ಯಾವತ್ತಿದ್ರೂ ನೆನಪಿಟ್ಕೊಡ್ರಿ ನೀವು. ವಿಚಾರ ವ್ಯಕ್ತಿತ್ವವನ್ನು ತೋರಿಸ್ತಿರ್ತಾವೆ. ಮತ್ತು ನೀವು ಹೆಂಗೆ ವಿಚಾರ ಮಾಡ್ತಿರ್ತಾರಲ್ಲ, ನಿಮ್ಮ ವ್ಯಕ್ತಿತ್ವ ಹಾಗೇ ನಿರ್ಮಾಣ ಆಗಿರ್ತೈತಿ. ಯಾವತ್ತಿದ್ರೂ ನೆನಪಿಟ್ಕೊಡ್ರಿ. ಆ ಲಲ್ಲು ಪಂಜುನಗತ್ತೆ ನೀವು ಮಾಡಾಕತ್ರಿ ಅಂತಂತಂದ್ರೆ ಪೀಪಲ್ ವಿಲ್ ಟ್ರೀಟ್ ಯು ಲೈಕ್ ದಟ್ ಓನ್ಲಿ. ನೋಡ್ರಿ, ಜೀವನದೊಳಗೆ ಎಲ್ಲ ನಮಗೆ ಗೊತ್ತಿರ್ತೈತಿ ಅಂತಂತ ಅನ್ಕೊಳ್ಳೋದು ಭಾಳ ತಪ್ಪು ವಿಷಯ. ಜೀವನದೊಳಗೆ ಯಾವತ್ತಿದ್ರೂ ಕೊನೆಯವರೆಗೂ ಕಲಿತಾನೇ ಇರಬೇಕು. ಸಿ, nobody is 100% correct, nobody is 100% perfect, only except God. ಯಾರೂ ಇಲ್ಲ ಹಂಗೆ. ಸೊ ಅದಕ್ಕೆ ಹೆಂಗಂತಂದರೆ, ಕೆಲವೊಬ್ಬರಲ್ಲಿ ಏನಾದರೂ ನ್ಯೂನ್ಯತೆಗಳು ಮನುಷ್ಯ ಅಂದಮೇಲೆ ಇರುವನ ನ್ಯೂನ್ಯತೆಗಳು ಇಲ್ಲ ಅಂತಂತಲ್ಲ. ಆದ್ರೆ ಹೆಂಗೈತಿ ಅಂತಂದ್ರೆ, ಯಾರು ಶಾಣೆ ಇರ್ತಾರಂತಂದ್ರೆ ಅವ್ರು ಅದನ್ನು ಕರೆಕ್ಷನ್ ಮಾಡ್ಕೊತಿರ್ತಾರೆ. ಅಂದ್ರೆ ಹೆಂಗೈತಿ, ಕರೆಕ್ಷನ್ ಮಾಡ್ಕೊತಿದ್ರೆ ಅಂದರೆ ಅವೇರ್ನೆಸ್ ಜಾಸ್ತಿ ಇರ್ತೈತೆ ಆ ಮನುಷ್ಯನಲ್ಲಿ.
ಇಲ್ಲಂತಂದ್ರೆ ನಾವು ಹೆಂಗಂತಂದ್ರೆ ಒಂಥರ ನಾವು ಒಂಥರ ರೋಬೋಟ್ಸನ ಮೆಕ್ಯಾನಿಕಲಿ ಎಲ್ಲ ಕೆಲಸ ಮಾಡ್ತಿರ್ತೈತಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ಆ ಥರ ಮಾಡೋದು ಬಿಟ್ಟು ಸ್ವಲ್ಪ ನಿಮ್ಮ ಕಡೆ ಲಕ್ಷ್ಯ ಕೊಡ್ರಿ. ಟ್ರೈ ಟು ಮೇಕ್ ಹೆಲ್ತಿ ರಿಲೇಷನ್ಶಿಪ್ಸ್. ಓಕೆ. ನೀವು ಮಾತಾಡೋ ಮುಂದಾಗಲಿ, ವಿಚಾರ ಮಾಡೋ ಮುಂದಾಗಲಿ ಒಳ್ಳೆ ಹೆಲ್ದಿ ವಿಚಾರಗಳನ್ನು ಕಲ್ಟಿವೇಟ್ ಮಾಡೋಕೆ ನೋಡ್ರಿ. ಹೆಲ್ದಿ ವಿಚಾರಗಳ ಕಡೆ ಅಷ್ಟೇ ಲಕ್ಷ್ಯ ಕೊಡೋಕೆ ನೋಡ್ರಿ. ನಿಮಗೆ ಬೇಕಾದದ್ದು ಬೇಡಾದದ್ದು ಎಲ್ಲ ಜಂಕ್ ಯಾವಾಗ ನೀವು ನಿಮ್ಮ ತಲೆಯೊಳಗೆ ಹಾಕ್ತಿರಲ್ಲ ಆವಾಗ ಪ್ರಾಬ್ಲಮ್ ಭಾಳ. ಸೊ ಟ್ರೈ ಟು ಮೇಕ್ ಹೆಲ್ದಿ ಬೌಂಡ್ರೀಸ್. ತಮಗೆ ಯಾರಿಗಾದರೂ ಈ ಥರದ ಇಶ್ಯೂಸ್ ಇದ್ದರೆ ಇವು ಆ ವಿಷಯದಿಂದ ಹೊರಗೆ ಬರೋಕೆ ನೋಡ್ರಿ. ಏಜ್ ಇಶ್ಯೂಸ್. ಯು ಫೀಲ್ ಟೂ ಓಲ್ಡ್ ಆರ್ ಯಂಗ್ ಟು ಡೇಟ್ ಆರ್ ಹ್ಯಾವ್ ಇಶ್ಯೂಸ್ ವಿತ್ ಯುವರ್ ಪಾರ್ಟ್ನರ್ಸ್ ಏಜ್. ಓಕೆ, ನಿಮಗಂತೂ ಗೊತ್ತಾಗ್ತಿದೆ ಏನಂತಂದೇಳಿ. ನೋಡ್ರಿ, ಯಾವಾಗ ವಯಸ್ಸು, ಈಗ ನೋಡ್ರಿ ನಮಗೂ ವಯಸ್ಸಾಗೈತಿ. ವಯಸ್ಸು ಆದಮೇಲೆ ಗೊತ್ತಾಕತಿ ಆ್ಯಕ್ಚುಲಿ. ಅಂದ್ರೆ ಯಾವ ಮನುಷ್ಯ ಅವೇರ್ನೆಸ್ ಇರ್ತೈತಿ ಆ ಮನುಷ್ಯಾಗನ ಗೊತ್ತಾಕತಿ. ಏಜು ಬರೀ ಶರೀರಕ್ಕಷ್ಟ ಆಗಿರ್ತೈತಿ, ಮನಸ್ಸಿಗೆ ಆಗಿರೋಂಗಿಲ್ಲ. ಇದನ್ನು ನಿಜವಾಗ್ಲೂ ನೆನಪಿಟ್ಕೊಳ್ರಿ. ಅದೇನು ಹೇಳ್ತಾರಲ್ಲ ಅದು ಅಗ್ರಿ ಕರೆಕ್ಟ್ ಅದು. ಈಗ ನಿಮ್ಗೆ 50ಕ್ಕೆ 55ಕ್ಕೆ 58ಕ್ಕೆ ಜುಂಬಾ ಕಲಿಬೇಕು, ಜುಂಬಾ ಕಲಿಬಾರ್ದು ಅಂತ ಏನಿಲ್ಲಲ್ಲ. ಯು ಕ್ಯಾನ್ ಡೂ ಇಟ್. ವಯಸ್ಸಾಗೈತಿ ಅವ್ರು ಯಾಕೆ ಕಲಿಬೇಕಾರೆ? ವಯಸ್ಸಿನ ಪ್ರಶ್ನೆನೇ ಇಲ್ಲ ಅಲ್ಲಿ. ಮನಸ್ಸಿಗೆ ಯಾವತ್ತೂ ವಯಸ್ಸಾಗಂಗಿಲ್ಲ, ಶರೀರಕ್ಕೆ ವಯಸ್ಸಾಗಿರ್ತೈತಿ. ಶರೀರ ಸರಿಯಾಗಿ ಕೆಲಸ ಮಾಡಲಿ, ಫ್ಲೆಕ್ಸಿಬಲ್ ಇರಲಿ ಅಂತಂದು ಹೇಳಿ ಜುಂಬಾ ಮಾಡ್ಬೇಕಾಗತ್ತೆ. ಸೊ ಮೇ ಬಿ ನಿಮಗೆ ಹಿಂಗೆ ಅನ್ನಿಸ್ತಿರ್ಬೋದು, ಏಜ್ ಏನಾದರೂ ಇಶ್ಯೂಸ್ ಅಂತ ಅನ್ನಿಸ್ತಿರ್ಬೋದು. ನಿಮ್ಗೆ ಏನಾದರೂ ಪಾರ್ಟ್ನರ್ ನಿಮಗೆ ಬುದ್ಧಿ ಹೇಳಿದರೆ ನಿಮ್ಗೆ ಹಂಗೆ ಅನ್ನಿಸ್ತಿರ್ಬೋದು. ಒಂಥರ ಇದೇನಪ್ಪ ಎಷ್ಟು ವಯಸ್ಸಾದವ್ರಂಗೆ ಮಾತಾಡ್ತಾರೆ, ಐಸಾ ನೈ ಹಾಗೆಲ್ಲ ಇರೋಂಗಿಲ್ಲ. ಸೊ ತಮಗೆ ಏನಾದರೂ ಈ ಥರದ ಇಶ್ಯೂ ಇದ್ದರೆ ಅದರಿಂದ ನೀವು ಆದಷ್ಟು ಹೊರಗೆ ಬರೋಕೆ ನೋಡ್ರಿ. ನಿಮಗೆ ಏನು ಚಲೋ ಅನ್ನಿಸ್ತೋ ನೀವು ಅದನ್ನು ಮಾಡೋಕೆ ನೋಡ್ರಿ ನಿಮ್ಮ ಜೀವನದೊಳಗೆ. ನಿಜವಾಗ್ಲೂ ಈಗ ನಮಗೆ ಮೊದಲು ಯಾರೇ ಹಂಗೆ ನಾವು ಅದನ್ನು ಓದ್ತಿದ್ವಲ್ಲ, ಅದೇನೇನು ಎಲ್ಲರಿಗೂ ಗೊತ್ತಿದ್ದದಂತೆ. ಶರೀರಕ್ಕೆ ಏನೋ ವಯಸ್ಸಾಗೈತಿ ಇವ್ರಿಗೆ. ಈಗ ನಮಗೆ ಗೊತ್ತಾಗೈತಿ ವಯಸ್ಸು ನಿಜವಾಗ್ಲೂ ಆಗಿಲ್ಲ. ವಯಸ್ಸು ಬರೀ ಶರೀರಕ್ಕಷ್ಟೇ ಆಗೈತಿ, ಮನಸ್ಸಿಗೆ ಯಾವತ್ತೂ ವಯಸ್ಸಾಗಂಗಿಲ್ಲ. ಯಾವಾಗ ಅನ್ನಿಸ್ತೈತಿ ಗೊತ್ತಾ? ಇದು ಯಾವಾಗ ನೀವು ಅಪ್ಡೇಟೆಡ್ ಇರ್ತೀರಿ ಅವಾಗ ನಿಮಗೆ ಇದು ಅನ್ನಿಸ್ತೈತಿ. ಮನುಷ್ಯ ಪ್ರತಿಯೊಂದು ಹಂತದಲ್ಲೂ ಸ್ವಂತಕ್ಕೆ ಅಪ್ಡೇಟ್ ಮಾಡ್ಕೋಬೇಕು. ನಾ ಮನೆ ಬಿಟ್ಟು ಜಾಸ್ತಿ ಇಲ್ಲಿ ಹೊರಗೆ ಹೋಗಂಗಿಲ್ಲ, ಮಾಡಂಗಿಲ್ಲ. ಬಟ್ ನನಗೆಲ್ಲ ಗೊತ್ತು. ಮೊಬೈಲ್ ಐತಲ್ಲ ಕೈಯಾಗ, ನಾ ಯಾವತ್ತಿದ್ರೂ ನನ್ನನ್ನು ಅಪ್ಡೇಟೆಡ್ ಇಟ್ಟಿರ್ತೀನಿ. ಅಪ್ಡೇಟೆಡ್ ಇದ್ದರೆ ನಿಮಗೆ ಯಾವತ್ತೂ ಅನಿಸೋಂಗಿಲ್ಲ ನೀವು ಔಟ್ಡೇಟೆಡ್ ಅದಿರಿ ಅಂತಂದು ಹೇಳಿ. ಇದನ್ನು ನೆನಪಿಟ್ಕೊಡ್ರಿ ನೀವು. ಸೊ ನಿಮಗೆ ಯಾವ ವಿಷಯ ಚಲೋ ಅನ್ನಿಸ್ತೈತಿ, ನಿಮಗೆ ಏನು ಮಾಡೋಕೆ ಚಲೋ ಅನ್ನಿಸ್ತೈತಿ ಆ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡ್ರಿ. ಓಕೆ. ಸೊ ಇದಕ್ಕೆ ನಿಮಗೆ ಏಂಜಲ್ ಏನು ಉತ್ತರ ಕೊಡ್ತಿರ್ಬೋದು? ಯಾಕಂದ್ರೆ ಪ್ರತಿಯೊಬ್ಬರ ಜೊತೆನೂ ಏಂಜಲ್ಸ್ ಇರ್ತಾರಂತ ಗೊತ್ತೈತಿ ತಮ್ಮ. ಅದು ಯಾವುದೇ ರೂಪದೊಳಗಿರ್ಬೋದು, ಪೇರೆಂಟ್ಸ್ ಅಂತಿರ್ಬೋದು, ಗಂಡ ಅಂತಿರ್ಬೋದು. ಕೆಲವೊಬ್ರು ಭಾಳ ಗೈಡ್ ಮಾಡ್ತಿರ್ತಾರೆ, ನಮ್ಮ ಸಮೀಪದೊಳಗೆ ಇದ್ಕೊಂಡನ ಗೈಡ್ ಮಾಡ್ತಾರೆ. ಅವರು ನಮ್ಮ ಜೊತೆ ಇರುವಂಥ ಏಂಜಲ್ಸ್. ಅಥವಾ ಹೆಂಗಂತಂದ್ರೆ ಬೇರೆ ರೆಲ್ಮ್ದಾಗಿಂದ ಏಂಜಲ್ಸ್ ನಿಮಗೆ ಮತ್ತೊಂದು ಮನುಷ್ಯನ ಮೂಲಕ ಹೆಲ್ಪ್ ಮಾಡ್ತಿರ್ತಾರೆ ಅಥವಾ ಸಿಗ್ನಲ್ಸ್ ಕೊಡ್ತಿರ್ತಾರೆ. ಆದರೆ ಸಿಗ್ನಲ್ಸ್ ಅದು ನಮಗೆ ಅರ್ಥ ಆಗಲಿಲ್ಲ ಅಂತಂತ ಇಟ್ಕೊಳ್ರಿ. ಸೊ ಯಾರಾದರೂ ಮನುಷ್ಯರ ಹತ್ರ ನಮಗೆ ಏನಾದರೂ ಹೇಳಿಸ್ತಿರ್ತಾರೆ ಅಥವಾ ಆ ಥರದ ವಿಷಯಗಳೇ ನಮ್ಮ ಕಣ್ಣಿಗೆ ಬೀಳ್ತಾವೆ. ವಾ, ಸಿ ದಿಸ್ ಆರ್ಕ್ ಏಂಜಲ್ ಏರಿಯಲ್ ನಿಮಗೆ ಏನು ಹೇಳಕತ್ತಾಳ ಅಂತಂತಂದ್ರೆ ಕನೆಕ್ಟ್ ವಿತ್ ನೇಚರ್. ನೋಡ್ರಿ, ಇವೆಲ್ಲ ಇಶ್ಯೂಸ್ ಎದಕ್ಕೆ ಬರ್ತಾ ಗೊತ್ತೈತೇನ್ರಿ? ಇದು ಬೌಂಡ್ರೀಸು, ಇದು ಅಡಿಕ್ಷನ್ನು, ಇದು ಏಜ್ ಇಶ್ಯೂಸು. ನೀವು ನೇಚರ್ ಜೊತೆ ಕನೆಕ್ಟ್ ಆಗಂಗಿಲ್ಲ. ಯಾವಾಗ ನೀವು ನೇಚರ್ ಜೊತೆ ಕನೆಕ್ಟೆಡ್ ಇರ್ತೀರಲ್ಲ ನೀವು, 5 ಎಲಿಮೆಂಟ್ಸ್ ಅಂದರೆ ಅಗ್ನಿ, ವಾಯು, ಆಕಾಶ, ನೀರು ಮತ್ತು ಇನ್ನೊಂದೇನಪ್ಪ, ಸಾರಿ ಮರ್ತೆ. ಓಕೆ, ಇವನ್ನ ಈ 5 ಎಲಿಮೆಂಟ್ ಜೋಡಿ ನಿಮ್ಗೆ ಯಾವಾಗ ಕನೆಕ್ಷನ್ ಬರ್ತತ್ಲ, ನಿಮಗೆ ಅವಾಗ ಎಷ್ಟು ಆರಾಮ ಅನಿಸ್ತದೆ ಗೊತ್ತಾ? ನಿಮಗೆ ಹೊರಗೆ ಅಡ್ಡಾಡಕ್ಕೆ ಹೋಗ್ಬೇಕು, ಗಾರ್ಡನ್ದಾಗ ಹೋಗ್ಬೇಕು. ಅಯ್ಯೋ ನನ್ನ ಜೊತೆ ಯಾರೂ ಇಲ್ಲರಿ, ನಾವು ಒಬ್ಬರೇ ಹೆಂಗೆ ಹೋಗೋದ್ರಿ ಗಾರ್ಡನ್ದಾಗ ರೀ? ಅರೆ ಯಾರು ಈ ಕಾಮ್ ಕರೋ, ಗಾರ್ಡನಿಗೆ ಅದು ಹೋದ್ರಲ್ಲೆಲ್ಲ ಬರೀ ಯಾರ್ದಾರ ಜೊತೆಗೇನೆ ಹೋಗಿ ಅವ್ರ ಜೊತೆ ಮಾತಾಡ್ಕೊತ ಹಟ್ಟಿ ಕೊಚ್ಕೊತ ಕುಂಡಿರ್ಬೇಕು ಅಂತಲ್ಲ. ಒಬ್ಬರೇ ಹೋಗ್ರಿ, ಗಾರ್ಡನ್ದಾಗ ಕುಂಡ್ರಿ.
ಸಾವಕಾಶ ನೋಡಕ್ಕೆ ಸ್ಟಾರ್ಟ್ ಮಾಡಿರಿ. ಗಿಡ ಹೆಂಗೆ ಅದಾವು, ಗಿಡದೊಳಗಿನ ಎಲೆ ಹೆಂಗೆ ಅದಾವು, ಯಾವ್ದು ಎಲ್ಲೋ ಐತಿ, ಯಾವ್ದು ಜಾಸ್ತಿ ಗ್ರೀನಿಶ್ ಐತಿ, ಎಲೆಗಳೂ ಎಷ್ಟು ಥರ ಇರ್ತಾವೆ. ಒಂದಿಷ್ಟು ಕಟ್ ಮಾಡಿದಂಗೆ ನೇಚರ್ದಾಗ ಕಟ್ಟಾಗಿ ಬಂದಿರ್ತೈತೆ, ಅದು ಕಟಿಂಗ್ ಆಗಿರ್ತೈತೆ ಮೊದಲು. ಅದ್ರದ್ದು ಫೈನ್ ಎಷ್ಟು ಫೈನ್ ಕಟಿಂಗ್ ಐತೆ ನೋಡ್ರಿ. ದೇವ್ರು ಎಲ್ಲೆಲ್ಲೂ ಸ್ವಲ್ಪ ಏರ್ಪೇರ್ಲಾರ್ದು ಆಗ್ಲಾರ್ದಂಗೆ ಎಷ್ಟು ಚಂದ ಅದನ್ನು ಕಟ್ ಮಾಡಿರ್ತಾನೆ. ಅರೆ ಟ್ರೈ ಟು ಅಪ್ರಿಷಿಯೇಟ್ ಇಟ್. ನೀವು ನೇಚರನ್ನು ಫೀಲ್ ಮಾಡಬೇಕು ಅಂತಂತಂದರೆ ನೀವು ಆ ಥರ ಸೆನ್ಸಿಟಿವಿಟಿ ಇರ್ಬೇಕು. ಆಸ್ಪಾಸ್ ನೋಡಿರಿ, ಮನುಷ್ಯರನ್ನು ನೋಡಿದ್ರೆ ಬಟ್ಟೆ ಬರಿ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಅಷ್ಟು ಕೊಡಬೇಡ್ರಿ. ಕೆಲವೊಬ್ರು ಮಾತು ಎಷ್ಟು ಚಂದ ಮಾತಾಡ್ತಿರ್ತಾರೆ, ಕೆಲವೊಬ್ರು ಕೂದಲು ಎಷ್ಟು ಚಂದ ಇರ್ತಾವೆ, ಕೆಲವೊಬ್ರು ಮೂಗು ಎಷ್ಟು ಚಂದ ಇರ್ತೈತಿ, ಕೆಲವೊಬ್ರು ಕಣ್ಣು ಎಷ್ಟು ಚಂದ ಇರ್ತಾವೆ. ಇದು ಎಲ್ಲ ನೇಚರ್ದಾಗ ಬರ್ತೈತೆ. ಮತ್ತು ಕೆಲವೊಬ್ರು ನಡಿಬೇಕಂದ್ರೆ ಎಷ್ಟು ಚಂದ ನಡೀತಿರ್ತಾರೆ, ಕೆಲವೊಬ್ರು ಬಗ್ಗೆ ನಡೀತಿರ್ತಾರೆ, ಕೆಲವೊಬ್ರು ಒಂಥರ ಹಿಂಗೆ ಸೋಲ್ಜರ್ ನಡೆದಂಗೆ ನಡೀತಿರ್ತಾರೆ. ಇಬ್ಬರು ಮಂದಿ ಮಾತಾಡೋದನ್ನು ಸುಮ್ಮನೆ ಕುಂತಿರ್ರಿ, ಕರೆ ಕೇಳ್ರಿ. ಇಬ್ಬರು ಮಂದಿ ಮಾತಾಡೋದನ್ನ ಹೆಂಗೆ ನೋಡ್ರಿ. ಮಂದಿ ಮೆಂಟಾಲಿಟಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಇಬ್ಬರು ಗೌರ್ಮೆಂಟ್ ಜಾಬ್ದಾಗಿದ್ದವ್ರು ಹೆಂಗೆ ಮಾತಾಡ್ತಾರೆ, ಇಬ್ಬರು ಭಾಂಡಿ ತಿಕ್ಕವ್ರು ಹೆಂಗೆ ಮಾತಾಡ್ತಾರೆ, ಇಬ್ಬರು ಕಸ ಹೊಡೆಯವ್ರು ಅಷ್ಟೇ ಹೆಂಗೆ ಮಾತಾಡ್ತಾರೆ ಅಂದ್ರೆ ಹೆಂಗಿರ್ತದೆ ಗೊತ್ತಾ? ನಿಮಗೆ ಅಂದ್ರೆ ಲೋಕ ಜ್ಞಾನ ಬರ್ತದೆ ಅಂತ ಹೇಳಕತ್ತೆ ನಾನು. ನೀವು ಹಂಗೆ ಮಾಡಾಕತ್ರಿ ಅಂತಂತಂದ್ರೆ ನೀವು ನಿಜವಾಗ್ಲೂ ನಿಮಗೆ ಗೊತ್ತಾಕತಿ ಜನ ಹೆಂಗಿರ್ತಾರೆ, ನಾವು ಜನರ ಜೊತೆ ಹೆಂಗೆ ಡೀಲ್ ಮಾಡಬೇಕು. ಈಗ ನನಗೆ ಅಂತಾರೆ ಎಲ್ಲರೂ, ಈ ಟೇಲ್ರಿಂಗದ್ದು ನೀವು ಇಷ್ಟೆಲ್ಲ ಮಾಡ್ತಿದ್ರಿ. ಈಗ ನಾ ಒಬ್ಬಕ್ಕೆನ ಮಾಡ್ತೀನಿ, ನನ್ನ ಹತ್ರ ಒಂದೇ ಹುಡುಗಿನ ಐತಿ ಕೆಲ್ಸಕ್ಕೆ. ನನಗೆ ಇನ್ನೂ ನೀವು ಹಾಕ್ರಿ ನಾನು ತಂದೇನು. ಯಾಕಂದ್ರೆ ಒಂದು ಲೆವೆಲಿಗೆ ನೀವು ಏರಿದ ಮೇಲೆ ಇನ್ನೊಂದು ಲೆವೆಲಿಗೆ ಕೆಳಗಿದ್ದದಂಥ ಮಂದಿನೆಲ್ಲ ಅವ್ರಿಗೆಲ್ಲ ಗೈಡ್ ಮಾಡ್ಕೊತ ಕುಂಡ್ರದ್ದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಅದ್ರೊಳಗೆ ನಮ್ಮ ಎನರ್ಜಿ ಭಾಳ ವೇಸ್ಟ್ ಆಗ್ತೈತಿ. ನಿಮ್ದು ತುಮಾರಿ ಸೋಚ್ ಅವ್ರ ಸಮಜ್ ಕಬ್ ಪಾಲಿಶ್ಡ್ ಹೋತಿ ಏನ, ಅವಾಗ ನಿಮ್ಗೆ ಇನ್ನೂ ಮ್ಯಾಲೆ ಹೋಗ್ಬೇಕು ಅನ್ಸತ್ತೆ. ಖರೆ ಇನ್ನೂ ಕೆಳಗೆ ಬರ್ಬೇಕಂತ ಯಾವಾಗೂ ಅನ್ಸಂಗಿಲ್ಲ. ಕನೆಕ್ಟ್ ವಿತ್ ನೇಚರ್ ಅಂದ್ರೆ ಹೋಗಿ ಬರೋ ಪಾರ್ಕ್ನಾಗ ಕುಂಡ್ರೋದಂತಂತಲ್ಲ. ಗಾಳಿ ಎಷ್ಟು ಚಂದ ಬಿಟ್ಟೈತೆ ಅಂತ ನೋಡ್ರಿ, ಗಾಳಿನ ಫೀಲ್ ಮಾಡಕ್ಕೆ ನೋಡ್ರಿ. ಸಣ್ಣ ಹುಡುಗರು ಆಡ್ತಿರ್ತಾರ, ಅವ್ರನ್ನ ನೋಡ್ರಿ. ನಮ್ಮಲ್ಲಿ ಇಂಡಿಯಾದಾಗ ನಾಯಿಗಳು ಅಡ್ಡಾಡ್ತಿರ್ತಾವೆ ಪಾರ್ಕ್ನಾಗ, ಅವಕ್ರನ್ನ ನೋಡ್ರಿ. ನೋಡಬೇಕು ಮಾಡಬೇಕು ಅಂತಂತ ಅಂದ್ಕೊಂಡ್ರು ಎಷ್ಟೋ ವಿಷಯಗಳದಾವೆ, ಎಂಡ್ಲೆಸ್ ವಿಷಯ ಅದಾವೆ. ನೀವು ಅದನ್ನೆಲ್ಲ ನೋಡ್ಬೋದು, ಆನಂದಿಸ್ಬೋದು. ಅದಕ್ಕೆ ಹೆಂಗೆ ಗೊತ್ತಾ? ಮನಸ್ಸು ಬೇಕಷ್ಟೇ. ದೀಸ್ ಆರ್ ದ ಬ್ಲಾಕೇಜಸ್. ಓಕೆ, ಏಜ್ ಇಶ್ಯೂಸ್, ಬೌಂಡ್ರೀಸ್, ಅಡಿಕ್ಷನ್ಸ್. ನಿಮಗೆ ಒಂದು ಸರಿ ನೀವೇನಾದರೂ ಹೊರಗೆ ಬಿದ್ದು ಈ ಜೀವನ ಹೆಂಗೈತಿ, ಈ ನೇಚರ್ ಹೆಂಗೈತಿ ಅಂತಿದ್ರ ಬದಲ ನಿಮಗೆ ಏನಾದರೂ ಅನ್ನಿಸ್ತು ಅಂತಂದ್ರೆ ನಿಮ್ಗೆ ಹೇಳ್ತೇನೆ, ಅವಾಗ ನಿಮಗೆ ಅನಿಸ್ತೈತಿ ಜೀವನ ಸಾರ್ಥಕ, ನನಗೆ ವಯಸ್ಸು ಆಗಬಾರ್ದಾಗಿತ್ತು ಈಗ ಸದ್ಯ ಅಂತಂತ ಅನ್ನಿಸ್ತೈತೆ. ನಿಮಗೆ ಮಾಡಿ ನೋಡ್ರಿ ಇದನ್ನು. ಓಕೆ, ನಮಗೆ ಟ್ಯಾರೋ ಏನು ಗೈಡ್ ಮಾಡ್ತೈತಿ ಅಂತಂದು ಹೇಳಿ ನೋಡೋಣ. ಓಕೆ, ವಾ, ಸೆಲ್ಫ್ ಎನಲೈಸಿಸ್. ನಮಗೆ ನಾವೇ ದಾರಿದೀಪ. ಮನಸ್ಸು ಬೇಕಷ್ಟೆ. ಎಸ್, ಬ್ಲೆಸ್ಸಿಂಗ್ಸ್ ಆರ್ ದೇರ್. ಓಕೆ, ಸ್ಟಾರ್ ಕಾರ್ಡ್ ಇದೆ. ಸೊ ಬ್ಲೆಸ್ಸಿಂಗ್ಸ್ ಆರ್ ದೇರ್. ಈ ಕಾರ್ಡ್ ಇನ್ನೂ ಒಂದೇನು ಹೇಳ್ತೈತಿ ಅಂತಂದರೆ, ನಿಮ್ಮ ಶರೀರದ ಮೇಲೆ ಕೆಲಸ ಮಾಡಿರಿ ಅಂತ ಹೇಳ್ತೈತಿ. ಇದು ಸ್ಟಾರ್ಸ್ ತೋರಿಸ್ತೈತಿ. ಸ್ಟಾರ್ಸ್ ಅಂತಂತಂದ್ರೆ ನಿಮ್ಮ ಚಕ್ರಗಳನ್ನು ತೋರಿಸ್ತೈತೆ. ಅದು 3, 3, 6, ಇದೊಂದು 7 ಚಕ್ರಗಳನ್ನು ತೋರಿಸ್ತೈತಿ. ನೀವು ನಿಮ್ಮ ಚಕ್ರಗಳ ಮೇಲೆ ಕೆಲಸ ಮಾಡಿರಿ. ಚಕ್ರಗಳ ಮೇಲೆ ಕೆಲಸ ಮಾಡಿರಿ. ಅದ್ರ ಮೇಲೆ ಎದಕ್ಕೆ ಮಾಡಬೇಕು? ಅದೇ 7 ಚಕ್ರಗಳೇ ನಿಮ್ಮ ವ್ಯಕ್ತಿತ್ವ, ಮತ್ತೊಂದೇನೂ ಇಲ್ಲ. ನಮ್ಮ ವ್ಯಕ್ತಿತ್ವದಲ್ಲಿ ಕುಂದು ಕೊರತೆಗಳು ಅದಾವು ಅಂತಂದರೆ ಇದರ ಅರ್ಥ ನಮ್ಮ ಚಕ್ರಗಳು ಸರಿ ಇಲ್ಲ ಅಂದಂಗೆ. ಚಕ್ರದ ಮೇಲೆ ಎದಕ್ಕೆ ಕೆಲಸ ಮಾಡಬೇಕು ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳಕನ ಚಕ್ರಗಳ ಮೇಲೆ ಕೆಲಸ ಮಾಡೋದು. ಅದಕ್ಕೆ ನಾನು ಎಷ್ಟೋ ಸರ್ತಿ ಹೇಳ್ತಿರ್ತೇನೆ ನೋಡ್ರಿ, ಯಾವುದರ ವಿಷಯಗಳ ಜೋಡಿ ಬರೀ ಜಗ್ಲಿಂಗ್ ಮಾಡೋದನ್ನ ಬಿಟ್ಟು ವಿಷಯಗಳನ್ನು ಮ್ಯಾನೇಜ್ ಮಾಡೋಕ್ಕಲ್ಲಿ ಪ್ರಾಪರ್ ಹಂಗೆ ಮ್ಯಾನೇಜ್ ಮಾಡೋ. ಪ್ರಯಾರಿಟಿ ಸೆಟ್ ಆತಂದ್ರೆ ವಿಷಯಗಳು ತಾವ ಮ್ಯಾನೇಜ್ ಆಕ್ಕಾವ. ಅಯ್ಯೋ ನನಗೆ ಅಲ್ಲಿ ಹೋಗಕ್ಕೆ ಟೈಮ್ ಇಲ್ಲ ರೀ, ಇಲ್ಲಿ ಹೋಗಕ್ಕೆ ಟೈಮ್ ಇಲ್ಲ. ಮೊದಲು ಜೀವನದಲ್ಲಿ ಮೊದಲು ಆದ್ಯತೆ ನಮಗಂದ್ರೆ ಸ್ವಂತಕ್ಕೆ ಕೊಟ್ಕೋಬೇಕಂತ ಮೊದಲು ಆದ್ಯತೆ ನಾ ಅದೇನಂದ್ರೆ ನಾನು ಹೌದಿಲ್ಲ ಜೀವನ ಮುಂದಿಂದ. ನೀವು ಹೆಲ್ದಿ ಇದ್ರಿ ಅಂತಂದ್ರೆ ನೀವು ಅದೇ ಥರದ ವೈಬ್ರೇಷನ್ಸು, ಅದೇ ಥರದ ಫ್ರೀಕ್ವೆನ್ಸೀಸು ನೀವು ರಿಲೀಸ್ ಮಾಡ್ತಿರ್ತೀರಿ. ನಾವು ಪಾಸಿಟಿವಿಟಿ ಇತ್ತು ನಮ್ಮ ಹತ್ರ ಅಂದ್ರೆ ನಾವು ಪಾಸಿಟಿವಿಟಿನೇ ನಾವು ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಯಾವತ್ತಿದ್ರೂ ನೆನಪಿಟ್ಕೊಡ್ರಿ ಇದನ್ನು.
ನೀವು ಈ ಥರದ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮನಿಗೆ ಯಾರಿಗೂ ಹುಡುಕಾಡ್ಕೊಂಡು ಹೋಗ್ಬೇಕಂತಿಲ್ರಿ, ಜನ ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾರೆ ಆಮೇಲೆ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್, ಹಾರ್ಟ್ ಬ್ರೇಕ್. सो टेक केयर ऑफ़ योर सेल्फ. ओके, चलो दूसरा पाइल देखते हैं. सो दिस इज सेकेंड वन. ओके, विल टेक दिस. ओके, being guarded, demanding and rejection. You are lonely because you are so aloof. ಟ್ರಸ್ಟ್ ಅದರ್ಸ್ ಆ್ಯಂಡ್ ಲೆಟ್ ದೆಮ್ ಇನ್ ಟು ಯುವರ್ ಹಾರ್ಟ್. ನಾ ಹೇಳಿದ್ನಲ್ಲ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಾವೇನು ಮಾಡ್ತೀವಿ ಅಂತಂತಂದ್ರೆ ಅದೇ ದೃಷ್ಟಿಕೋನದಿಂದ ಇಡೀ ಜಗತ್ತನ್ನು ನೋಡ್ತಿರ್ತೇವೆ ನಾವು. ಇಡೀ ಜಗತ್ತಿನ ಬದಲಾಗಿ ನಮ್ಮ ಭಾವನೆಗಳು ಸೇಮ್ ಇರ್ತಾವೆ. ಅಂದ್ರೆ ಒಂದು ಸರ್ತಿ ನನಗೆ ಬಿಟ್ರೇಯಲ್ ಎನರ್ಜಿ ಆಗೈತಿ ಅಥವಾ ಬ್ಯಾಕ್ ಪಿಚ್ಚಿಂಗ್ ಆಗೈತಿ ಅಂತಂದ್ರೆ ಇವರು ನನ್ನ ಜೊತೆ ಅದನ್ನು ಮಾಡ್ತಾರೆ ಅಂತಂದು. ಆದರೆ ಹೆಂಗಂತಂದ್ರೆ ಆ ಥರ ಅಂದ್ಕೊಳ್ಳೋಕ್ಕಿಂತಲೂ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನೀವು ಕಲ್ಕೋಬೇಕು. ನಿಮಗಂತವ್ರು ಮತ್ತೊಬ್ರು ಯಾರ್ಯಾರು ಭೇಟಿ ಆದರು ಅಂತಂತ ಇಟ್ಕೋರು. ಭೇಟಿ ಆದರು ಅಂತಂತಂದ್ರೆ ಅದೇ ಥರದ್ದು ಏನಾದರೂ ಪ್ಯಾಟರ್ನ್ ಬರ್ತಿತ್ತು ಅಂತಂದ್ರೆ ಅದು ಒಂಥರ ಎಚ್ಚರಿಕೆ ಕರೆಗಂಟೆ ಅವಾಗ. ಹಂಗಾಗಿತ್ತಲ್ಲ, ಈಗೂ ಹಿಂಗಾಗ್ತೈತಿ. ಸೊ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ತಲೆ ಮೇಲೆ ಕೆಲಸ ಮಾಡಿರಿ. ಆಮೇಲೆ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಕಲ್ಟಿವೇಟ್ ಮಾಡ್ಕೊಳಕ್ಕೆ ನೋಡ್ರಿ. ಎಲ್ಲ ಮನುಷ್ಯರಿಗೂ ಏನಿಲ್ಲ ಒಂದಿಲ್ಲ ಒಂದು ವಿಷಯ ಇಷ್ಟ ಆಗೇ ಆಗ್ತಿರ್ತೈತಿ. ಯಾರಿಗಾರು ಕಾದಂಬರಿ ಓದೋದು ಸೇರ್ತೈತಿ, ಮ್ಯಾಗ್ಝಿನ್ ನೋಡೋದು ಸೇರ್ತೈತಿ, ಯಾರಿಗೇನಾರು ಕಸೂತಿ ಮಾಡೋದು ಸೇರ್ತೈತಿ, ಬುಕ್ಸ್ ಓದೋದು ಸೇರ್ತಿರ್ತೈತಿ, ಏನೆಲ್ಲ ವಿಷಯಗಳನ್ನು ಮಾಡ್ತಿರ್ತಾರೆ ಜನ. ಅದಕ್ಕೆ ಜಾಸ್ತಿ ಕ್ರಿಯೇಟಿವಿಟಿ ಕಡೆ ಜಾಸ್ತಿ ಲಕ್ಷ್ಯ ಕೊಡಕ್ಕೆ ನೋಡ್ರಿ. ನೀವು ಕ್ರಿಯೇಟಿವ್ ಆಗಿದ್ರೆ, ನೀವು ಪ್ರೊಡಕ್ಟಿವ್ ಆಗಿದ್ರೆ ನಿಮಗೆಂದೂ ಬೇರೆದವರ ಆಸರೆ ಬೇಕಾಗೇ ಇಲ್ಲ ಅಲ್ಲ. ಅದಕ್ಕೆ ಹೆಂಗಂತಂತಂದ್ರೆ ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಕಲಿತ ಮೇಲೆ ಅದನ್ನು ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಕಲಿತ ಮೇಲೆ ನಿಮಗೆ ಬುದ್ಧಿ ಬಂದಿರ್ತೈತಿ. ಬುದ್ಧಿ ಬಂದಮೇಲೆ ಯಾವುದು ನಿಮಗೆ ಸರಿ, ಯಾವ್ದು ನಿಮಗೆ ಸರಿಯಲ್ಲ ಅಂತನ್ನೋದು ಗೊತ್ತಾಗಿರ್ತೈತಿ. ಸೊ ನೀವು ಒಬ್ಬರೇ ಇರಕ್ಕೆ ಹೋಗಬೇಡ್ರಿ. ಯಾರಾದರೂ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಅಂಥವ್ರು ಯಾರಾದರೂ ಬಂದರೆ ಅವ್ರನ್ನ ಜೀವನದಲ್ಲಿ ಬರೋಕ್ಕೆ ಬಿಡ್ರಿ. ಬಟ್ ಮೇಕ್ ಸಮ್ ಹೆಲ್ದಿ ಬೌಂಡ್ರೀಸ್. ಯಾರಿಗೆ ಇರಲಿ, ಸ್ಪೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆ ನೋಡಿದ್ರೆ ಇನ್ನೊಂದು ಹೇಳ್ಬೋದು, ಕ್ಲಿಂಗಿ ನೇಚರ್ ಈಸ್ ಭಾಳ ಹೋಪ್ಲೆಸ್. ಅದು ಕ್ಲಿಂಗಿ ಅಂತಂತಂದ್ರೆ ಜೋತ್ ಬೀಳೋದು. ಒಟ್ಟು ಕೆಲವೊಬ್ರು ಇರ್ತಾರೆ, ಅಯ್ಯೋ ಪ್ರೀತಿ ಅಂತಂದು ಹೇಳಿ ಮುಂದಿನ ಮನುಷ್ಯಾಗ ಒಟ್ಟು ಉಸಿರಾಡ್ಸಕ್ಕೆ ಕೊಡ್ತಿರೋದಿಲ್ಲ ಅವ್ರು. ಅದ್ರದ್ದು ಫೋನ್ ಚೆಕ್ ಮಾಡೋದು, ಮಾತಿಗೊಮ್ಮೆ ಕೇಳೋದು, ಇವ್ರು ಯಾರು, ಅವ್ರು ಯಾರು, ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಬಂದರು, ಅವ್ರ ಜೊತೆ ಏನು ರಿಲೇಷನ್ ಇತ್ತು, ಇವ್ರ ಜೊತೆ ಏನು ರಿಲೇಷನ್ ಇತ್ತು. ಅರೆ ಆ ಮನುಷ್ಯ ಈಗ 25-28 ವರ್ಷದ ಹುಡುಗಿ ಇತ್ತಂದ್ರೆ 25-28 ವರ್ಷದಾಗ ಎಷ್ಟು ಜನ ಗೊತ್ತಿರ್ತಾರೆ ಅವರಿಗೆ. ನಿಮಗೆ ಹೆಂಗೆ ಗೊತ್ತಿರ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಿರ್ತಾರೋ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಯಾರಾದರೂ ಪರ್ಸನ್ ಬಂದರೆ ಆ ಪರ್ಸನ್ ಜೊತೆಗೇನೋ ಮೇಕ್ ಹೆಲ್ದಿ ಬೌಂಡ್ರೀಸ್. ಬೌಂಡ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಹಂಗೆ ಬಿಟ್ಕೊಳ್ತಾ ಇದ್ದರೆ ಅದೇನೋ ಅಂತಾರಲ್ಲ, ಅವು ಜನ ಚೋಡೋ. ಸೊ ಟ್ರೈ ಟು ಮೇಕ್ ಹೆಲ್ದಿ ಬೌಂಡ್ರೀಸ್. ಇದರಿಂದ ನೀವು ಆ ಲೂಪ್ದೊಳಗೆ ಮತ್ತೆ ಸಿಕ್ಕಿ ಹಾಕ್ಕೊಂಡು ನೀವು ಒಬ್ಬರೇ ಆಗಾಕತ್ತೀರಿ, ಒಬ್ಬಂಟಿಯಾಗಿರ್ತೀರಿ ನೀವು. ಡಿಮಾಂಡಿಂಗ್, ಯು ಸೆಟ್ ಇಂಪಾಸಿಬಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಯುವರ್ ಪಾರ್ಟ್ನರ್ ಟು ಮೀಟ್. ಬಿ ಲೆಸ್ ಡಿಮಾಂಡಿಂಗ್. ಕೆಲವೊಬ್ರು ಇರ್ತಾರೆ, ಇದಂತೂ ಗೊತ್ತಾತು ಏನಂತಂದು ಹೇಳಿ. ದೇ ಡಾಮಿನೇಟ್ ದೇರ್ ಡಿಮಾಂಡಿಂಗ್ ನೇಚರ್. ಅದು ಇಷ್ಟೊಂಥರ ಇರಿಟೇಟ್ ಆಗಿರ್ತೈತಲ್ಲ ನಿಮ್ಮ ಜೀವನದೊಳಗೆ ಮತ್ತೊಂದು ಒಳ್ಳೆಯದನ್ನು ಬರಾಕನೇ ಬಿಡಂಗಿಲ್ಲ ಅದು. ಅದಕ್ಕೆ ಹೆಂಗೈತಿ ಜೀವನ ಅಂತಂತಂದರೆ ಹರಿಯುವಂಥ ನೀರು ಅಂತಂತ ಅನ್ಕೋಬೇಕು. ಫ್ಲೆಕ್ಸಿಬಲ್ ಇರ್ಬೇಕು ಮನುಷ್ಯ ಯಾವತ್ತಿದ್ರು. ಫ್ಲೆಕ್ಸಿಬಲ್ ಅಂತಂತಂದ್ರೆ ಎಲ್ಲ ವಿಷಯದೊಳಗೂ ಫ್ಲೆಕ್ಸಿಬಲ್ ಆಗಬೇಕು ಅಂತಂತಲ್ಲ, ತಲೆ ಉಪಯೋಗ ಮಾಡಬೇಕು. ಎಲ್ಲಿ ಫ್ಲೆಕ್ಸಿಬಲ್ ಆಗಬೇಕು, ಎಲ್ಲಿ ಬೌಂಡ್ರೀಸ್ ಇರಬೇಕು, ಎಲ್ಲಿ ನಾವು ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಲಿಮಿಟೇಷನ್ಸ್ನೂ ಇರಲಿಲ್ಲ ಅಂತಂತ ಇಟ್ಕೋರಿ. ಅದು ಒಂಥರದ ಅದು ಒಂಥರ ಪ್ರಾಬ್ಲಮನ್ನು. ಕೆಲವ್ರು ಹೇಳ್ತಾರೆ, ಈ ಜೀವನವನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಹಾಗೆ ಹೀಗೆ ಅಂತ. ಹಾಗೆಲ್ಲ ಇರೋದಿಲ್ಲದು. ಜೀವನ ಗಂಭೀರವಾಗಿ ನೀವು ಪರಿಗಣಿಸ್ತೇ ಹೋದರೂ ಮುಂದಿನವ್ರು ಮಾಡ್ತಿರ್ತಾರಲ್ಲ ಹಂಗೆ. ಸೊ ಅಟ್ಲೀಸ್ಟ್ ನಮ್ಮ ತಲೆ ಯಾವ ಟೈಮಿಗೆ ನಾವು ಹೆಂಗೆ ಯೂಸ್ ಮಾಡಬೇಕು ಅನ್ನೋದರೇ ಗೊತ್ತಾಗಬೇಕು ಮನುಷ್ಯಗೆ. ಸೊ ಬಿ ಲೆಸ್ ಡಿಮಾಂಡಿಂಗ್ ವಿತ್ ಪಾರ್ಟ್ನರ್. ರಿಜೆಕ್ಷನ್. Build your confidence by dating a lot and find out what people like
ಅಬೌಟ್ ಯು. ಓಕೆ, ಸೊ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡಿದರೆ ದ ಬೆಸ್ಟ್ ರಿವೆಂಜ್ ಈಸ್ ಬಿ ಸಕ್ಸಸ್ಫುಲ್. ನಾನಾರ ಇದನ್ನು ಹೇಳ್ತಾನೆ, ಯಾರಾದ್ರೂ ಹೆಂಗಿರ್ಬೇಕಂದ್ರೆ ಮನುಷ್ಯ ರಿಜೆಕ್ಷನ್ ನನ್ನ ರಿಜೆಕ್ಟ್ ಮಾಡಿದ್ಯಾ ನೀ ಅಂತ ಕೇಳ್ಬೇಕು. ನೀ ರಿಜೆಕ್ಟ್ ಮಾಡಿದೆ ಅಂತಂತಂದ್ರೆ ಮುಗ್ದ ಚೋಡೋ ಅಂತಂತನ್ನೋದು. ಸೊ ರಿಜೆಕ್ಷನ್ ಏನಾದರೂ ಬಂದಿದ್ದರೆ ಯಾವಾಗಿದ್ರೂ ಅನ್ಕೊಳ್ತಾ ಬರ್ರಿ, ಏನು ಅಂತಂತಂದರೆ ಇದು ನನಗೆ ಸಿಗಲಿಲ್ಲಲ್ಲ, ಓಕೆ ಅವ್ರು ನಾನು ರಿಜೆಕ್ಟ್ ಮಾಡಿದ್ರೆ ಏನಾಯ್ತು, ನನ್ನ ಓನ್ ಐಡೆಂಟಿಟಿ ನನ್ನ ಹತ್ರನೇ ಐತಲ್ಲ, ಮತ್ತೆ ಮುಂದೆ ಸಾಗುವ, ಇದಕ್ಕಿಂತಲೂ ಬೆಸ್ಟ್ ಏನಾದರೂ ನಂಗೆ ಸಿಗ್ಬೋದು ಅಂತಂದು ಹೇಳಿ ಬೇರೆ ಬೇರೆ ಜನರನ್ನು ಭೇಟಿಯಾಗ್ರಿ, ಜೀವನನ ಆಮೇಲೆ ಈ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋಕೆ ನೋಡ್ರಿ. ನೀವು ಯಾರಾದ್ರೂ ಜೊತೆಗೆ ಡೇಟಿಂಗ್ ಅದು ಹೋಗ್ರಿ, ಯಾವಾಗ ನೀವು ಎಕ್ಸ್ಪ್ರೆಸ್ಸಿವ್ ಇರ್ತೀರಿ, ನಮಗೆ ಏನು ಬೇಕು ಅಂತ ನಾವು ಹೇಳ್ತೇವಲ್ಲ ಅಂತ ತಿಳ್ಕೊಳ್ಳೋರು ಯಾರಾದರೂ ಒಬ್ರು ನಿಮಗೆ ಸಿಕ್ಕೇ ಸಿಗ್ತಾರೆ ನಿಮ್ಮ ಜೀವನದೊಳಗೆ, ಡೆಫಿನೆಟ್ಲಿ. ಅಂಥವ್ರು ಯಾರಾದರೂ ವ್ಯಕ್ತಿ ಸಿಕ್ಕರೆ ನೀವು ಜೀವನ ಅವ್ರದ್ದಕ್ಕೂ ಕಳಿಬೋದು. ಯಾಕಂದ್ರೆ ಅವರಿಗೆ ನೀವು ಬೆಟ್ಟಾದಾಗ ಗೊತ್ತಿರ್ತೈತೆ ಅವ್ರಿಗೆ ನಿಮಗೆ ನೀವು ಏನದಿರಿ ಮತ್ತು ನಿಮಗೆ ಏನು ಬೇಕು ಅಂತಂದು ಹೇಳಿ. ಸೊ ದೀಸ್ ಆರ್ ದ 3 ಥಿಂಗ್ಸ್. ಓಕೆ, ಇವೆಲ್ಲಾದರೂ ನಿಮಗೆ ಬ್ಲಾಕೇಜ್ ಮಾಡ್ತಿರ್ಬೋದು. ಓಕೆ, ಬಿ ಬ್ರಾಡ್ ಮೈಂಡೆಡ್. ಎಸ್, ಇದೇನು ಆರ್ಕಿಯಾ ಹೋಪ್, ಈ ಏಂಜಲ್ ಹೆಸರು ಹೋಪ್ ಅಂತ. ಎಕ್ಸ್ಪೆಕ್ಟ್ ದ ಬೆಸ್ಟ್. ಎಸ್, ಯಾವಾಗಿದ್ರೂ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊತ ಬರ್ರಿ, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್ ಅಂತಂದು. ನಿಜವಾಗ್ಲೂ ನೀವೇನು ಮಾತಾಡ್ತಿರ್ತೀರಲ್ಲ ನಿಮ್ಮ ಬಾಡಿ ಕೇಳ್ತಿರ್ತೈತೆ, ನೀವೇನು ಮಾತಾಡ್ತಿರ್ತೀರಲ್ಲ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೇಳ್ತಿರ್ತೈತೆ. ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲರೂ ತೊಗೊಂಡು ಎಲ್ಲ ತನ್ನ ಹತ್ರ ಇಟ್ಕೊಂಡಿರ್ತೈತೆ. ಯಾವಾಗ ನೀವು ಹೇಳ್ತಿರಲ್ಲ ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್ ಅಂತಂದು ಹೇಳಿ ಆ ಥರದ ಬೆಸ್ಟ್ ವಿಷಯಗಳು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರ್ತಿರ್ತಾವೆ. ಕೆಲವೊಂದಿಷ್ಟು ಸ್ಲೋಗನ್ಸ್ ನೆನಪಿಟ್ಕೊಂಡ್ಬಿಡ್ಬೇಕು ಅವ್ರನ್ನ, ನಮ್ಮ ಸಲುವಾಗಿ ಅವನ್ನ ನಾವು ಮಾಡ್ಕೋಬೇಕು. ಬೇರೆದವ್ರು ನಮ್ಮಲ್ಲಿ देखो लोग आपको नाम रखेंगे, कुछ भी करेंगे, लोगों का काम है कहना, ಅವ್ರು ಅದನ್ನ ಮಾಡ್ತಿರ್ತಾರೆ. ಈಗ ನಾವು ಮತ್ತೊಬ್ಬರಿಗೆ ಸರ್ಟಿಫಿಕೇಟ್ ಕೊಡೋಂಗಿಲ್ಲ, ಅದ್ರದ್ದೇನು ಕೇಳ್ತೇವೆ ಹುಚ್ಚೆ ತಗೋ ಅಂತ. ನಾವು ಎಷ್ಟು ಲಗು ಹೇಳ್ತೇವೆ ಹುಚ್ಚೆ ತಗೋ ಅಂತಂತೇಳಿ, ಎಷ್ಟು ಲಗು ಸರ್ಟಿಫಿಕೇಟ್ ಕೊಡ್ತೇವಲ್ಲ ನಾವು. ಸೊ ನಮಗೂ ಹಂಗೆ ಮಂದಿ ಕೊಡ್ತಿರ್ತಾರೆ. ಆಲ್ವೇಸ್ ಬಿ ಹೋಪ್ಫುಲ್. ಎಲ್ಲ ಡೋರ್ಸ್ ಎಂದೂ ಕ್ಲೋಸ್ ಆಗೋದಿಲ್ಲ. ಎಂದಾದರೂ ಕ್ಲೋಸ್ ಆದವು ಅಂತಂತ ಅನ್ಕೊಡ್ರಿ, ಹೊಸದೊಂದು ಡೋರ್ ಓಪನ್ ಆಕತಿ ಅಂತಂದು ಹೇಳಿ. ಓಕೆ, ತಮಗಾಗಿ ಟ್ಯಾರೋ ಏನು ಗೈಡೆನ್ಸ್ ಮಾಡ್ತಾ ಇದೆ? ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಫೈನಾನ್ಷಿಯಲಿ ಫೈನಾನ್ಷಿಯಲಿ ಸ್ಟೇಬಲ್ ಹೆಂಗೆ ಆಗಬೇಕು, ಏನು ಮಾಡಬೇಕು, ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ಚಲೋ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಎಲ್ಲ ವಿಷಯಗಳ ಕಡೆ ಎಚ್ಚರ ಇರಲಿ ತಮಗೆ. ಇದ್ರಾಗಿಂದ ಬೆಸ್ಟ್ ಅಂತಂದ್ರೆ ಸೆಲ್ಫ್ ಕೇರ್ ಸಲುವಾಗಿ ದುಡ್ಡು ಹಾಕ್ರಿ. ಓಕೆ, ಸೆಲ್ಫ್ ಕೇರ್ ಸಲುವಾಗಿ ನೋಡಿರಿ, ಪೆಡಿಕ್ಯೂರ್ ಅಂತ ಇರ್ತೈತಿ, ಮೆನಿಕ್ಯೂರ್ ಅಂತ ಇರ್ತೈತಿ, ಹೇರ್ದು ಏನಾದರೂ ಮಾಡ್ಕೋಬೋದು, ನೀವು ಸ್ಪಾಕ್ ಹೋಗ್ಬೋದು, ನೀವು ಪಾರ್ಲರ್ಸಿಗೆ ಹೋಗ್ಬೋದು. ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ಎಸ್, ತಾನೇ ಬಂತು. ಓಕೆ, ನೋ ಎಕ್ಸ್ಕ್ಯೂಸಸ್. ಯಾವ ವಿಷಯಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ನೋ, ಟೈಮ್ ತೆಗೀರಿ. ಮೋದಿ ಸರ್ ಟೈಮ್ ತೆಗಿತಾರಂತ. ಇದೆಲ್ಲ ಏನು ಅಂತಂತಂದ್ರೆ ಒಂಥರ ಎಜ್ಜಿಗೆ ಬಂದು ನಿಂತಿರ್ತೈತಿ ಈಗ ಲೈಫ್. ಅಂದ್ರೆ ನಾವು ಒಂಥರ ಡೆಡ್ ಎಂಡಿಗೆ ಅದೇನಿ ಅಂತಂದ್ರೆ, ಡೆಡ್ ಎಂಡ್ ऐसा कुछ नहीं रहता. ನೀವು ಮನಸ್ಸು ಮಾಡಬೇಕಷ್ಟೇ. ಇದು ತಾನಾಗೇ ಬಂತು. ನೋಡಿ, ನಾ ಏನು ಹೇಳಿದ್ನಿಂದೆಲ್ಲ ನೀವು ಮಾಡಾಕತ್ರಿ ಅಂತಂದ್ರೆ ಯುವರ್ ಲೈಫ್ ಈಸ್ ಗೋಯಿಂಗ್ ಟು ಸ್ಟೇಬಲ್. ನೀವೇನಾದರೂ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಮ್ಯಾರೇಜ್ ಕಾರ್ಡ್. ಜೀವನದಲ್ಲಿ ಇರೋ ಎಲ್ಲ ಸುಖ ಕೊಡ್ತೈತಿ. ಸೆಲೆಬ್ರೇಷನ್ ಅನ್ರಿ, ಕಮ್ಯುನಿಟಿ ಜೊತೆ ಒಂದು ಯಾವುದಾದ್ರು ಸೆಲೆಬ್ರೇಟ್ ಮಾಡ್ಬೋದು. ಏನು ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್ ಟೋಟಲಿ. ಏನೋ ಒಳ್ಳೇದಾಗ್ತಾಯಿದೆ. ಯಾರು ಸೆಕೆಂಡ್ ಫೈಲ್ ಚೂಸ್ ಮಾಡಿರಲ್ಲ, ಒಳ್ಳೇದಾಗ್ತಾಯಿದೆ ಏನಾದರೂ ಒಂದು ಫಂಕ್ಷನ್. ಬಿ ಹೋಪ್ಫುಲ್ ಆಲ್ವೇಸ್. ಚಲೋ, ಸೊ ವಿಲ್ ಸಿ ಥರ್ಡ್ ಒನ್. ಸೊ ಈಗ
ಯಾರೆಲ್ಲ ಇದನ್ನು ಥರ್ಡ್ ಒನ್ ತೊಗೊಂಡಿದ್ರಿ ಅವ್ರಿಗೇನಿದೆ? ಓಕೆ, ಬೀಯಿಂಗ್ ನೀಡಿ, ಓಕೆ, ಕ್ರಿಟಿಸೈಸಿಂಗ್ ಆ್ಯಂಡ್ ಸೀಕಿಂಗ್ ಪರ್ಫೆಕ್ಷನ್. ಎವ್ರಿ ಒನ್ ಹ್ಯಾಸ್ ಫ್ಲಾಸ್, ಚೂಸ್ ಓನ್ಲಿ 5 ಮಸ್ಟ್ ಹ್ಯಾವ್ಸ್ ಆ್ಯಂಡ್ ಡೀಲ್ ಬ್ರೇಕರ್ಸ್ ದಟ್ ಮ್ಯಾಟರ್ಸ್. ಓಕೆ, ಸೀಕಿಂಗ್ ಪರ್ಫೆಕ್ಷನ್ ಒಂದೇ ನೆನಪಿಟ್ಟುಕೊಡ್ರಿ, ನೋ ಬಡಿ ಈಸ್ ಪರ್ಫೆಕ್ಟ್ ಅಕ್ಸೆಪ್ಟ್ ಗಾಡ್. ಅದ್ರ ಸಲ ಜಾಸ್ತಿ ಯಾವಾಗೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. जितना तुम परफेक्शन करके ज़िंदगी में तुम उसके पीछे परफेक्शन के पीछे भागोगे ना, तुम ना ज़िंदगी का मज़ा कभी नहीं उठा सकते. ಹೌದು, ಎಲ್ಲದಕ್ಕೂ ಪರ್ಫೆಕ್ಟ್ ಬೇಕಂತವ್ರು ಎಲ್ಲಿ ಸಿಗ್ತಾರೆ? ಈಗ ನನ್ನ ನೋಡ್ರಿ, ಟೇಲ್ರಿಂಗಿಗೆ ಎಷ್ಟೋ ಜನ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬರ್ತಿದ್ರು. ನಾನು ನೀ ಪರ್ಫೆಕ್ಟ್ ಹಂಗೆ ಮಾಡೋ. ನಾ ಅದನ್ನು ಅಂತಿದ್ನಿ. ಹಿಂಗಾಗಿ ನನ್ನ ಹತ್ರ ಯಾರೂ ಕೆಲಸಕ್ಕೆ ನಿಂದಿರ್ತಿರ್ಲಿಲ್ಲ. ಅರೆ, ನಾ ಅದ್ರೊಳಗೆ ಚಲೋ ಹೊಲಿತಿದ್ರಿ ಏನಾಯ್ತು, ಅವ್ರು ಸ್ಟಿಚ್ ಮಾಡ್ಬೇಕಲ್ಲ. ಯಾಕಂದ್ರೆ ಅವ್ರಿಗೆ ತಮ್ಮದೇ ಆದಂಥ ಒಂದು ಲಿಮಿಟ್ ಐತಿ. ಮತ್ತು ಹೆಂಗಿರ್ತೈತಿ, ಬುದ್ಧಿನೂ ಅಷ್ಟೇ ಇರ್ತೈತಿ. ಕೆಲವರಿಗೆ ಬುದ್ಧಿ ಪಾಲಿಷ್ ಮಾಡ್ಕೋಬೇಕಂತ ಎಂದೂ ಅನ್ಸಂಗಿಲ್ಲ. ಸೊ ಅದಕ್ಕೆ ಭಾಳ ಆದಷ್ಟು ಚಲೋ ಮಾಡೋಕೆ ನೋಡೋದು. ಪರ್ಫೆಕ್ಟ್ 100% ಕರೆಕ್ಟ್ ನೋ. ನೀವು ಯಾವುದ್ರೆ 100% ಎಸ್ಟ್ರಾಲಜಿ ಬಲ್ಲವ್ರು ಯಾರೇ ಅದಾರೆ ನೋಡ್ರಿ? ಇಲ್ಲ. 100% ಯಾರೇ ಫಿಸಿಕ್ಸ್ ಬದಲಾಗಿ ಬಲ್ಲವ್ರು ಅದಾರೇನ್ರಿ? ಇಲ್ಲ, ಯಾರೂ ಇಲ್ಲ 100%. ಎಲ್ಲರೂ ಸ್ಟೂಡೆಂಟ್ಸೇ, ಎಲ್ಲರೂ ಜೀವನ पर्यंतನೇ ಕಲಿತಿರ್ತಾರೆ. इसीलिए ना तुम अगर परफेक्शन के पीछे अगर भाग रहे हो तो फिर परफेक्ट कुछ नहीं होता. अदर बदलागी नेनपिरले, जिंदगी का मज़ा खो देते हैं यार हम लोग. सी क्रिटिसाइजिंग योर पार्टनर is driving them away. Focus on their good qualities. See, every coin has got 2 faces. ಇಷ್ಟು ಗೊತ್ತಾಗಬೇಕು. ಕೆಲವೊಬ್ರಿಗೆ ಮಾತಾಡೋಕೆ ಚಲೋ ಬರ್ತೈತಿ, ಕೆಲವ್ರು ಮಾತಾಡೋಕೆ ಚಲೋ ಬರೋಂಗಿಲ್ಲ. ಕೆಲವರು ವಿಚಾರ ಚಲೋ ಮಾಡ್ತಾರೆ, ಕೆಲವರು ವಿಚಾರ ಮಾಡೋಕೆ ಬರೋಂಗಿಲ್ಲ. ಕೆಲವೊಬ್ರು ಓಡ್ಬೋದು, ಕೆಲವೊಬ್ರು ನಡಿಬೋದು. ಎಷ್ಟೆಲ್ಲ ಕ್ವಾಲಿಟೀಸ್ ಅದಾವ. ನಮಗೂ ಮೊದಲು ಅನಿಸಿತ್ತು, ನಾ ಮಾಡಿದ್ದನ್ನು ಅವ್ರಿಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ನಾ ಮೊದಲು ಅನ್ಕೋತಿದ್ದೆ. ಯಾವಾಗ ನಾ ಎಸ್ಟ್ರಾಲಜಿ ಕಲಿತ್ನಲ್ಲ ಅವಾಗ ನನಗೆ ಗೊತ್ತಾಯ್ತು, ಓ ಇದು ಹಂಗಲ್ಲ. ಅಂದರೆ ಪ್ರತಿಯೊಂದು ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ, ಪ್ಲಾನೆಟ್ಸ್ ಎಲ್ಲ ಅದಾವ, ಪ್ಲಾನೆಟ್ದು ಪೊಸಿಷನ್ ಏನೈತಿ. ಕೆಲವೊಬ್ಬರು ಭಾಳ ಮುಖಾದು ಹಿಂಗೆ ಕೈಯಿಂದ ಮುಖಾದು ಭಾಳ ಮುಟ್ಕೊತಿರ್ತಾರೆ, ತಲೆ ಮುಟ್ಕೊತಿರ್ತಾರೆ, ಒಟ್ಟು ಫೇಸದ ಪಾರ್ಟ್ಸ್ ಹಿಂಗೆ ಮುಟ್ಕೊತಿರ್ತಾರೆ. ಅವರಿಗೆ ಮರ್ಕ್ಯುರಿ ಚಲೋ ಇರೋಂಗಿಲ್ಲ, ಮರ್ಕ್ಯುರಿ ರೆಟ್ರೋನರ್ ಇರ್ತೈತಿ, ಆಸ್ತರ ಇರ್ತೈತಿ. ಏನಾರ ಮರ್ಕ್ಯುರಿ ಜೊತೆ ಏನಾದರೂ ಆಗಿರ್ತೈತೆ, ಒಟ್ಟು ಮರ್ಕ್ಯುರಿ ಅಫ್ಲೆಕ್ಷನ್ದಾಗ ಬಂದಿರ್ತೈತೆ, ಅಥವಾ ಮರ್ಕ್ಯುರಿದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತೈತೆ ಅಂದ್ರೆ ಅವ್ರ ಚಾರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತೈತಿ. ಮರ್ಕ್ಯುರಿ ಅಂತಂದ್ರೆ ಸ್ಕಿಲ್ಸ್ ಅದರಲ್ಲೇ ಆಗ್ತೈತೆ, ಕೈಲೇನೋ ಆಗ್ತೈತಿ. 3rd ಹೌಸ್ ಮರ್ಕ್ಯುರಿ. ಆಮೇಲೆ 3rd ಹೌಸ್ ಇಸ್ ಟಚ್. ಹಂಗೆ ಮಾಡ್ತಿರ್ತಾರೆ ಅವ್ರು. ಮುಖ ಮುಟ್ಕೊತಿರ್ತಾರೆ, ಗಲ್ಲ ಮುಟ್ಕೊತಿರ್ತಾರೆ, ತುಟಿ ಮುಟ್ಕೊತಿರ್ತಾರೆ, ಏನೇನೇನೋ ಮಾಡ್ತಿರ್ತಾರೆ. ನನಗೊಮ್ಮೆ ಅನಿಸ್ತೈತಿ, ಈ ಎಸ್ಟ್ರಾಲಜಿ ಕಲಿಕ್ಕಿಂತ ಮುಂಚೆ ನಾನು ಅಂತಿದ್ದೆ, ಏನು ಇವರು ಎಷ್ಟು ಸರ್ತಿ ಹಿಂಗೆಲ್ಲ ಮಾಡ್ಕೋಬಾರ್ದು, ನಾವು ಅಲ್ಲಿಲ್ಲೆಲ್ಲ ಕೈ ಮುಟ್ಟಿರ್ತೀವಿ, ಎಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವೆ, ನಾವೆಲ್ಲ ಮುಖ ಮುಟ್ಕೊಂಡ್ರೆ ಹೆಂಗೆ. ಬಟ್ ನಾವು ಐ ಅಂಡರ್ಸ್ಟುಡ್ ಕಿ ಅವ್ರು ಮಾಡ್ತಿರಂಗಿಲ್ಲ. ಅವ್ರ ಬಾಡಿ ಒಳಗೆ ಮರ್ಕ್ಯುರಿ ಕುಂತ ಹಂಗೆ ಮಾಡಿಸಿರ್ತೈತಿ ಅವ್ರನ್ನ. ಯಾರಿಗೇನಾದ್ರೂ ಅತಿ ಹಂಗೆ ಮಾಡ್ತಿದ್ರೆ ಅದನ್ನು ತಾವು ನಿಮಗೆ ಅತಿ ಐತಿ ಅಂತಂದು ಹೇಳಿ ಅದನ್ನು ಕಡಿಮೆ ಮಾಡಿಸ್ಬೋದು. ಆದರೆ ನೀವು ಎಂದೂ ಒಂದು ಮನುಷ್ಯನ ಕಂಪ್ಲೀಟ್ಲಿ ಎಂದೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನೀವೇ ವಿಚಾರ ಮಾಡಿರಿ, ನನ್ನಂಗನ ಇಡೀ ಜಗತ್ತಾಗಿಬಿಡಿತು ಅಂತಂದ್ರೆ ಜಗತ್ತಿನಲ್ಲಿ ಏನು ಸ್ವಾರಸ್ಯ ಉಳಿತೈತೆ? ಏನೂ ಇಲ್ಲ. ಸೊ ಕ್ರಿಟಿಸೈಸ್ ಮಾಡಬೇಡ್ರಿ. ಯಾರು ಹೆಂಗಿರ್ತಾರಲ್ಲ ಅವ್ರನ್ನ ಹಂಗೆ ಎಕ್ಸೆಪ್ಟ್ ಮಾಡೋಕೆ ಕಲೀರಿ. ಎಕ್ಸೆಪ್ಟ್ ಮಾಡೋದಂತಂತಂದ್ರೆ ನಮಗೆ ಹೊರೆ ಆದರೂ ಸಹಿತ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತಂದಲ್ಲ. ಸಿ, ಯು ಕೆನಾಟ್ ಚೂಸ್ ರಿಲೇಟಿವ್ಸ್, ಓಕೆ, ಯು ಕ್ಯಾನ್ ಚೂಸ್ ಫ್ರೆಂಡ್ಸ್. ಅದು ರಿಲೇಷನ್ದಾಗ ಇತ್ತು ಅಂತಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಅವ್ರದ್ದು ಏನು ಗುಡ್ ಕ್ವಾಲಿಟೀಸ್ ಅದಾವೋ ನೀವು ಅದ್ರ ಕಡೆ ಫೋಕಸ್ ಮಾಡಿರಿ. ನೆಗೆಟಿವ್ ಏನದಾವ ಅದ್ರ ಕಡೆ ಫೋಕಸ್ ಸ್ವಲ್ಪ ಕಡಿಮೆ ಮಾಡಿರಿ. Being needy, make friends and spend time by yourself to take the pressure off your relationships. ಓಕೆ, ಅದನ್ನ ಹೇಳಿದ್ನಲ್ಲ ಆಗಾಳೆ. ಒಂಥರ ಹಿಂಗೆ ಕ್ಲಿಂಗಿ ಪಾರ್ಟ್ನರ್ಸನ್ನು ಇರ್ತಾವೆ, ಅಥವಾ ಮನ್ಯಾಗೂ ಯಾರಾದ್ರೂ ಕ್ಲಿಂಗಿ ಅಂದ್ರೆ ಜೋತ್ ಬೀಳೋದು, ಒಟ್ಟು ಅವ್ರನ್ನ ಬಿಟ್ಟು ಅವ್ರು ಒಟ್ಟೆ ಇರ್ತಿರಂಗಿಲ್ಲ. ಹಂಗೆ ಏನಾರು ಆಗ್ತಿರ್ತೈತಿ, ಮಾಡ್ತಿರ್ತೈತಿ. ಸೊ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ, ಪ್ರೆಷರ್ ಕಡಿಮೆ ಮಾಡ್ಕೊಳಕ್ಕೆ, ರಿಲೇಷನ್ಶಿಪ್ದಾಗ ಹಂಗೆ ಏನಾರು ಇತ್ತು ಅಂತಂದ್ರೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡಬೇಕಪ್ಪ. ನಿಮ್ಮ ಮೈಂಡ್ ಫ್ರೆಶ್ ಇಡಾಕೆ ನೀವು ಏನೆಲ್ಲ ಮಾಡಬೇಕಲ್ಲ, ನೀವು ಅದ್ರ ಕಡೆ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೋದಲ್ಲ ಅದ್ರ ಕಡೆ ವಿಚಾರ ಮಾಡಿರಿ.
ವಾಟ್ ಶಿ ಈಸ್ ಸೇಯಿಂಗ್ ಆರ್ಕೆಂಜಲ್ ಕ್ಲಾರಿಟಿ ಆಕೆ ಹೆಸರು ಕ್ಲಾರಿಟಿ ಅಂತ. ಸೊ ಏನು ಹೇಳತ್ತಾವ ಅಂತಂದ್ರೆ ರೆಸ್ಟ್, ರಿಫ್ಲೆಕ್ಟ್ ಆ್ಯಂಡ್ ರೀಚಾರ್ಜ್. ಟೇಕ್ ರೆಸ್ಟ್. ಇಲ್ಲಿ ಹೆಂಗೈತೆ ನೋಡ್ರಿ, ಬೀಯಿಂಗ್ ನೀಡಿ, ಟೇಕ್ ರೆಸ್ಟ್, ರೂಮ್ ವಿತ್ ಫ್ರೆಂಡ್ಸ್, ಟಾಕ್ ವಿತ್ ಫ್ರೆಂಡ್ಸ್, ಹೊರಗೆ ಹೋಗ್ರಿ, ಸ್ವಲ್ಪ ಎಲ್ಲರೂ ಹ್ಯಾಂಗ್ ಔಟ್ ಮಾಡೋದು ಕಲ್ತ್ಕೊಳ್ಬೇಕಂತದ. ನಾನು ನೋಡಿರಿ, ಒಬ್ಬರೇ ಇರ್ತಿದ್ರಿ ಮಾಡ್ತಿದ್ರಿ, ನಿಮಗದು ಕೆಲವೊಬ್ರು ಇರ್ತಾರೆ ಲೈಕ್ ಮೀ, ಐ ಲವ್ ಮೈ ಓನ್ ಕಂಪನಿ ಈ ಥರ ಇದ್ದರೆ ನಿಮಗೇನು ಪ್ರಾಬ್ಲಮ್ ಇರೋಂಗಿಲ್ಲ. ಆದರೆ ನೀವು ಪ್ರೊಡಕ್ಟಿವ್ ಇರಬೇಕು, ಕ್ರಿಯೇಟಿವ್ ಇರಬೇಕು, ಕನ್ಸ್ಟ್ರಕ್ಟಿವ್ ಇರಬೇಕು ಅಂತಂದ್ರೆ ನೀವು ಒಬ್ಬರೇ ಇರೋಕೆ ಅಡ್ಡಿ ಇಲ್ಲ. ಅದರ್ವೈಸ್ ನಿಮ್ಗೆ ಹಂಗೆ ಆಗ್ತಾ ಇರಲಿಲ್ಲ ಅಂತಂತಂದರೆ ಸ್ವಲ್ಪ ರೆಸ್ಟ್ ತೊಗೋರಿ, ಸ್ವಲ್ಪ ರೀಚಾರ್ಜ್ ಆಗ್ರಿ. ಪ್ರತಿಯೊಂದು ಒಂದು ಮನುಷ್ಯ ಎಲ್ಲ ತಿಳಿತಿರೋದಿಲ್ಲ. ಯಾರೂ ಈ ಜಗತ್ತಿನಲ್ಲಿ ಸರ್ವಜ್ಞರಲ್ಲ. ಮತ್ತೊಬ್ಬರಿಂದ ನೀವು ಕಲೀಲೇಬೇಕು. ಯಾವ ಮನುಷ್ಯ ಕಲಿಯೋ ವಿಷಯದಾಗ ಹಂಬಲ್ ಇರ್ತಾನಲ್ಲ, ಎಸ್, ನೀವಿದನ್ನು ಮಾಡಿದ್ದೇ ಆದರೆ ನಿಮಗೆ ಜಸ್ಟಿಸ್ ಸರ್ವ್ ಆಗೇ ಆಗುತ್ತೆ. ಇಲ್ಲೇನೈತಿ, ಬ್ಯಾಲೆನ್ಸ್ ಇದೆ. ಟ್ರೈ ಟು ಬ್ಯಾಲೆನ್ಸ್ ಯುವರ್ ಲೈಫ್. ಅದು ಏನೇ ಇರಲಿ, ಹೆಚ್ಚಿರಲಿ ಕಡಿಮೆ ಇರಲಿ, ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕು. ಎಸ್, 3 ಆಫ್ ವಾಂಡ್ಸ್ ಏನು ಹೇಳ್ತತಿ ಅಂತಂದ್ರೆ, ಲೈಫನ್ನ ನೀವು ಎಕ್ಸ್ಪ್ಯಾನ್ಷನ್ ಕಡೆ ಲಕ್ಷ್ಯ ಕೊಡ್ರಿ. ಅಂದರೆ ಜೀವನನ ಸರಿಯಾಗಿ ಹರಿಲಿಕ್ಕೆ ಬಿಡ್ರಿ. ಬಿ ಫ್ಲೆಕ್ಸಿಬಲ್. ಜೀವನದಲ್ಲಿ ಏನಾದರೂ ಒಂದು ಕನಸು ಕಾಣ್ರಿ. ಕನಸು ಕಂಡ್ರೆ ದೊಡ್ಡ ಕನಸು ಕಾಣ್ರಿ. ಛೋಟ ಮೋಟ ಗೋಲ್ ಮತ್ತು ಬನಾವ್. ಇದೇನು ತೋರಿಸ್ತತಿ ಅಂದರೆ, ಪ್ರದೇಶಗಳಿಂದ ಒಂಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ತೋರಿಸ್ತತಿ. ಅದು ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಲ್ಲ, ಬಟ್ ಬಿ ಬ್ರಾಡ್ ಮೈಂಡೆಡ್. ಓಕೆ, ನೋಡಿರಿ, ಇಲ್ಲೇನೈತಿ ಹರ್ಮಿಟಿಂಗ್ ಕಾರ್ಡ್. ಸೆಲ್ಫ್ ಎನಲೈಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ನಾವೇ ದಾರಿದೀಪ, ಮತ್ತೊಬ್ರು ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಸಾಯಿಬಾಬಾ ಅನ್ರಿ, ರಾಯರ್ ಅನ್ರಿ, ಮತ್ತು ಯಾರು ಸಾಧು ಸಂತರನ್ರಿ, ಎಲ್ಲರೂ ದಾರಿ ತೋರಿಸ್ತಾರೆ ರೀ. ನಡಿಬೇಕಾದದ್ದು ನಿಮಗನ. ನಾವು ಅಳ್ಕೊಂತ ಇಲ್ಲ ರಾಯರೇ, ನೀವು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಕಬೀರ್ ರಾಘವೇಂದ್ರ ಸ್ವಾಮಿ ಆಪ್ಕೊಂಬದತ್ ನಹಿ ಕರೆಂಗೆ ಹಂಗೆ. ಅದನ್ನು ಬಿಟ್ಬಿಡ್ರಿ ನೀವು. ಅದಕ್ಕೆ ಎಷ್ಟೋ ಜನ ಅಯ್ಯೋ ನಾನು ಮಾಡ್ತೀನಿ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತಂದು ಹೇಳಿ ಅಳ್ಕೊಂತ ಎದಕ್ಕೆ ಕುಂತಿರ್ತಾರಂತ. ಅವ್ರು ತಮ್ಮ ಮೇಲೆ ತಾವು ಕೆಲಸ ಮಾಡೋಂಗಿಲ್ಲ. ನಮ್ಮನ್ನು ಕರ್ಮ ಬಂಧನದಿಂದ ಹೊರಗೆ ತರಾಕಂತಂದು ಹೇಳೋಣ ರಾಯರು ನೋಡ್ತಿರ್ತಾರೆ, ಸಾಯಿಬಾಬಾನೂ ನೋಡ್ತಿರ್ತಾರೆ, ಸಿದ್ಧಾರೂಢ ಸ್ವಾಮಿಗಳು ನೋಡ್ತಿರ್ತಾರೆ. ನಾವು ರೆಡಿ ಆಗಬೇಕು. ನಾವು ಕುಂತ ಜಾಗದಾಗ ಕುಂತ್ವಿ ಅಂತಂತಾರೆ, ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ನಾನು. ನೋಡಿರಿ, ಶತ್ರುಗಳು ನಮಗೆ ಹಂಗೆ ಮಾಡ್ತಾರೆ, ನಮಗೆ ಹಿಂಗೆ ಮಾಡ್ತಾರೆ ಅಂತಂದು ಹೇಳಿ ನಾವು ಬರೀ ಕಂಪ್ಲೇಂಟ್ ಮಾಡ್ತಿರ್ತೇವೆ. ಓಕೆ, ಆ ಲೂಪದಿಂದ ಹೊರಗೆ ಬರೋಕೆ ನಾನು ಮಂತ್ರ ಮಾಡಿರಿ ಅಂತಂದು ಹೇಳಿದೆ. ನೀವು ಮಂತ್ರವನ್ನು ಮಾಡೋಕೆ ಕಲೀರಿ. ನೀವು ಮಂತ್ರ ಅಂತಂದ್ರೆ ಏನು ಗೊತ್ತಾ, ಡೈರೆಕ್ಟ್ ಡಿ ಟಿ ಅಂತಂದ್ರೆ ಆ ದೇವ್ರ ಅದ್ರ ಜೊತೆ ಕನೆಕ್ಟ್ ಆಗ್ತೀರಿ ನೀವು. ಡೈರೆಕ್ಟ್ ಅದು ಕೇಳ್ತೈತೆ ನಿಮಗೆ ಏನು ಬೇಕು ಹೇಳಂತಂದು ಹೇಳಿ. ಆದ್ರೆ ಅಷ್ಟು ಡೆಡಿಕೇಶನ್ ಇರಬೇಕು ಅದ್ರ ಪ್ರತಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋ ಲೈಕ್ ಮಾಡಿರಿ. ಲೈಕ್ ಆಗಿದ್ದರೆ ನೀವು ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.